ಮಾಟ ಮಂತ್ರ ಅನ್ನೋದು ವರ್ಕ್ ಆಗತ್ತಾ? ಅದು ಮಾಟ ಮಂತ್ರ ಮಾಡಿದ್ದಾರೆ ಅಂತ ಅಂದಾಗ, ಅದು ಯಾವ ತರ ಸೈಂಟಿಫಿಕ್ ಆಗಿ ಇರ್ಬೋದು? ಅದು ನಮ್ಮ ಜೀವನದಲ್ಲಿ ಯಾವ ತರ ಪರಿಣಾಮ ಬೀರುತ್ತೆ? ಮಾಟ ಮಂತ್ರ ವರ್ಕ್ ಆಗುತ್ತೆ ಅಂತಂದರೆ ತಂತ್ರ ಮಂತ್ರ ಮಾಟ. ಬಟ್ ಇದು ಹಿಂದೆ ಸೈನ್ಸ್ ಇದೆಯಾ ಅಂತ ನೀವೇನು ಕೇಳಿದ್ರಲ್ಲ, ಮಾಡ್ಬೋದೇನೋ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರ್ತದೆ. ಮಾಟ ಮಂತ್ರದಲ್ಲಿ ನಾವೇನು ಮಾಡ್ತಾರೆ, ಒಬ್ಬ ಮಂತ್ರಗಾರ ಏನು ಮಾಡ್ತಾನೆ, 4 ಥಿಂಗ್ಸ್ನ ಕಲೆಕ್ಟ್ ಮಾಡ್ತಾನೆ. ಒಂದು ಹೇರ್ ಕಲೆಕ್ಟ್ ಮಾಡ್ತಾನೆ, ಎರಡನೇದು ನೇಲ್ ಕಲೆಕ್ಟ್ ಮಾಡ್ತಾನೆ, ಮೂರನೇದು ಒಂದು ಕ್ಲಾತ್ ಕಲೆಕ್ಟ್ ಮಾಡ್ತಾನೆ, ನಾಲ್ಕನೇದು ಅವನ ಪಾದಗಳ ಕೆಳಗೆ ಇರ್ತಕ್ಕಂಥ ಮಣ್ಣು ಕಲೆಕ್ಟ್ ಮಾಡ್ತಾನೆ. ಈ 4ನ್ನ ಇಟ್ಕೊಂಡು ಅವನು ಮಾಟ ಮಂತ್ರ ಮಾಡೋಕ್ಕೆ ಶುರು ಮಾಡ್ತಾನೆ. ಅದು ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಆಲ್ರೆಡಿ ಒಂದು ಭೂತ ಇದೆ, ಮಾಟ ಮಂತ್ರ ತಂತ್ರ ಅನ್ನೋ ಭೂತ ಇದೆ ನನಗೆ. ಸೊ ಆ ಭೂತ ಏನು ಮಾಡಿಬಿಡುತ್ತೆ, ನಾವು ನಮ್ಮ ಮನಸ್ಸು ಇಟ್ಕೊಂಡಿದ್ದೀವಿ ಆಗಲೇ, ಆ ನಂಬಿಕೆಗಳಿವೆ ನನ್ನ ಹತ್ರ. ಸೊ ನಾನು ಕಣ್ಣಾರ ಪ್ರತ್ಯಕ್ಷ ನೋಡ್ತಾ ಇದ್ದೀನಿ ಬೆಳಗ್ಗೆ ಮನೆ ಮುಂದೆ. ಆಯಿತು, ಅಪ್ಲೈ ಆಯ್ತು ನನಗೆ. ಇಲ್ಲಿ ಇವನು ಕುತ್ಕೊಂಡು ಮಂತ್ರ ಓದಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇವನಿಗೆ ನೆಗೆಟಿವ್ ಆಗಬೇಕು ಅಂತಂದರೆ ಇವನು ಪಾಸಿಟಿವ್ ಆಗಿ ಅವನು ಕೆಲಸ ಮಾಡಬೇಕು. ಸೊ ಇಲ್ಲಿ ಪಾಸಿಟಿವ್ ಆದಾಗ ಇಲ್ಲಿ ನೆಗೆಟಿವ್ ಆಗ್ತಾ ಇದೆ. ಈ ಕೆಲವೊಬ್ರು ವಶೀಕರಣ ಮಾಡಿಸ್ಕೊಳ್ಳೋದು, ಏನಾದ್ರು ಅವರಿಗೆ ಲಾಸ್ ಆಗಿತ್ತು ಅಂತ ಹೇಳಿದ್ರೆ ಆ ಪರ್ಸನ್ ನ ವಶೀಕರಣ ಮಾಡ್ಕೊಂಡ್ಬಿಟ್ಟು ಈ ಟೈಪ್ ಮಾಡ್ಬೋದು ಅಂತ ಹೇಳಿ ಕೆಲವೊಂದೆಲ್ಲ ತುಂಬಾ ನಡೀತಾ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಏನು ಮಾಡ್ತಾರೆ, ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಒಂದಿಷ್ಟು ಯಾವುದೋ ಒಂದು ಗೊಂಬೆಗಳು ಅಥವಾ ನಿಂಬೆಹಣ್ಣು ಈ ಥರ ಅವು ಇವು ಬಿಸಾಕ್ತಾರೆ. ಬಿಸಾಕಿದ ತಕ್ಷಣ ಅವ್ರಿಗೇನಾಗುತ್ತೆ, ಫಸ್ಟ್ ಮೈಂಡ್ನಲ್ಲಿ ಏನೋ ಮಾಡಿದ್ದಾರೆ, ಆ ಒಂದು ಭಯ ನಮ್ಮನ್ನು ಆ ಥರ ಡೆವಲಪ್ ಆಗುತ್ತೆ. ಭೂತದ ಮನೆ ಇರುತ್ತೆ, ಆ ಭೂತದ ಮನೆ ಸುತ್ತ ಯಾರು ಓಡಾಡ್ತಾ ಇರೋದಿಲ್ಲ, ಆ ಭೂತದ ಮನೆಗೆ ಯಾರು ಹೋಗ್ಬೇಡಿ ಅಂತ ಹೇಳ್ತಾರೆ. ಇವಾಗ ನಮ್ಮ ಸುತ್ತಮುತ್ತಲ ಇದೆ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ. ಈ ಮನೆಯಲ್ಲೇ ಎಷ್ಟೋ ಇರ್ತವೆ. ಒಬ್ಬ ಪರಮಶಿವ ಮಾತ್ರ ಎಲ್ಲರನ್ನೂ ತಮ್ಮ ಹತ್ರ ಕರ್ಕೊತಾನೆ, ಯಾಕಂದ್ರೆ ಅವನು ಸ್ಮಶಾನದಲ್ಲೇ ಇರ್ತಾನೆ. ಹಲೋ ಸರ್, ವೆಲ್ಕಮ್ ಟು KVR ಮಿಸಿಂಗ್ಸ್. ಮಾಟ ಮಂತ್ರ ಅನ್ನೋದು ವರ್ಕ್ ಆಗತ್ತಾ? ಅದು ಮಾಟ ಮಂತ್ರ ಮಾಡಿದ್ದಾರೆ ಅಂತ ಅಂದಾಗ, ಅದು ಯಾವ ಥರ ಸೈಂಟಿಫಿಕ್ ಆಗಿ ಇರ್ಬೋದು? ಅದು ನಮ್ಮ ಜೀವನದಲ್ಲಿ ಯಾವ ಥರ ಪರಿಣಾಮ ಬೀರುತ್ತೆ? ಮಾಟ ಮಂತ್ರ ವರ್ಕ್ ಆಗುತ್ತೆ ಅಂತಂದರೆ ಅದು ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಆದರೆ ಕೆಲವೊಂದು ನೋಡಿದಾಗ, ಪ್ರೂಫ್ ನೋಡಿದಾಗ ಆಗುತ್ತಾ ಅನ್ನೋದೊಂದು ನಮಗೆ ಒಂದು ಮನಸ್ಸಿಗೆ ಬರುತ್ತೆ. ಬಟ್ ಇದು ಹಿಂದೆ ಸೈನ್ಸ್ ಇದೆಯಾ ಅಂತ ನೀವೇನು ಕೇಳಿದ್ರಲ್ಲ, ಬಟ್ ಇಷ್ಟು ದಿನ ಅದು ಒಂದು ಪ್ರೂವ್ ಆಗಿರಲಿಲ್ಲ ಸೈನ್ಸ್. ಬಟ್ ಇವಾಗ ಈ ಕ್ವಾಂಟಮ್ ಫಿಸಿಕ್ಸ್ ಡೆವಲಪ್ ಆದಮೇಲೆ ಮಾಡ್ಬೋದೇನೋ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರ್ತದೆ. ಯಾಕಂದರೆ ನಮ್ಮ ಕ್ವಾಂಟಮ್ ಫಿಸಿಕ್ಸ್ ಅನ್ನೋದೇನಿದೆ, ಇಟ್ ಇಸ್ ಆಲ್ ಇನ್ನು ಅದು ಥಿಯರಿ ರೂಪದಲ್ಲೇ ಇದೆ. ಇನ್ನು ಪ್ರಾಕ್ಟಿಕಲ್ ಆಗಿ ಕ್ವಾಂಟಮ್ ಫಿಸಿಕ್ಸ್ ಇನ್ನೂ ನಮಗೆ ಅಪ್ಲೈ ಬಂದಿಲ್ಲ. ಓಕೆ. ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಅದು ಪ್ರಾಕ್ಟಿಕಲ್ ಆಗು ಕೂಡ ನಮಗೆ ಡೈಲಿ ಲೈಫಲ್ಲಿ ಯಾರಿಗೆ ಒಂದು ಬರ್ಬೋದು, ಅಪ್ಲಿಕೇಶನಲ್ಲಿ ಬರ್ಬೋದು ಅಂತ ಒಂದಿದೆ. ಯಾಕಂದರೆ ಯಾವುದೇ ಒಂದು ಥಿಯರಿ ಫಸ್ಟ್ ಬರುತ್ತೆ, ಆಮೇಲೆ ಪ್ರಾಕ್ಟಿಕಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೇವರೆಗೂ ಕೂಡ ಕ್ವಾಂಟಮ್ ಫಿಸಿಕ್ಸ್ ಇಸ್ ಎ ಥಿಯರಿ. ಓಕೆ. ಇವತ್ತು ನಾವು ಮಾಟ ಮಂತ್ರ ಏನು ಕರಿತೀವಿ ಅಂದರೆ, ಇವಾಗ ನೀವು ಹೇಳಿದ್ರಿ ತಂತ್ರ ಮಂತ್ರ ಮಾಟ. ಓಕೆ. ಓಕೆ. ತಂತ್ರ ಅಂದ್ರೆ ಏನು? ಟೆಕ್ನಾಲಜಿ. ಓಕೆ. ತಂತ್ರ ಮೀನ್ಸ್ ಟೆಕ್ನಾಲಜಿ. ಮಂತ್ರ ಅಂದ್ರೇನು? ಸೌಂಡ್. ಹೌದು. ಇವತ್ತು ಮಂತ್ರ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ಕೇಳಿದಾಗ, ಇವತ್ತು ಸೆಲ್ ಫೋನ್ ವರ್ಕ್ ಆಗುತ್ತಲ್ಲ, ಆಗುತ್ತೆ. ಯಾವ ರೀತಿ ವರ್ಕ್ ಆಗುತ್ತೆ ಸೆಲ್ ಫೋನು? ಸೆಲ್ ಫೋನ್ ಟೆಕ್ನಾಲಜಿಯಿಂದ ಆ್ಯಕ್ಚುಲಿ. ಅದೇ ಟೆಕ್ನಾಲಜಿನ ಯಾವುದ್ರ ಮೇಲೆ ಟೆಕ್ನಾಲಜಿ ಅಪ್ಲೈ ಮಾಡಿರ್ತಾರೆ? ಫ್ರೀಕ್ವೆನ್ಸೀಸ್. ಎಕ್ಸಾಕ್ಟ್ಲಿ. ಸೊ ಒಂದು ಸೆಲ್ ಫೋನ್ ಆಗಿರ್ಬೋದು, ಒಂದು ಟಿ ವಿ ಆಗಿರ್ಬೋದು. ಸೊ ನಾವು ಏನೇ ಒಂದು ತರಂಗಗಳನ್ನು ಯೂಸ್ ಮಾಡಿಬಿಟ್ಟು, ಅಂದರೆ ವೇವ್ಸ್ನ ಯೂಸ್ ಮಾಡಿಕೊಂಡು ಒಂದು ತರಂಗಗಳ ಮೇಲೆ ನಾವು ಫೋಕಸ್ ಮಾಡಿದಾಗ, ಆ ತರಂಗಗಳನ್ನು ಯೂಸ್ ಮಾಡಿಕೊಂಡಿರ್ತಕ್ಕಂಥ ಟೆಕ್ನಾಲಜಿ ಮೇಲೆ ಅದು ವರ್ಕ್ ಆಗ್ತಾ ಇದೆ. ಅಂದರೆ ಇದೆಲ್ಲವೂ ಕೂಡ ಸೌಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಹೌದಾ? ಆ ಫ್ರೀಕ್ವೆನ್ಸಿ ಎಷ್ಟು ಮೆಗಾ ಹೆಡ್ಸ್ ಕೊಡಬೇಕು, ಏನು ಇವತ್ತು ರೇಡಿಯೋ ನೋಡ್ತಾ ಇದ್ದೀವಿ, ಎಲ್ಲವೂ ಕೂಡ ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಆಗುತ್ತೆ. ಸೊ ನಮ್ಮ ಮಂತ್ರಗಳು ಕೂಡ ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಆಗ್ತಾ ಇದ್ರು. ಇವತ್ತಿಗೂ ಕೂಡ ಅಷ್ಟೇ. ಅದಕ್ಕೋಸ್ಕರ ನಾವು ಕೆಟ್ಟ ಪದಗಳನ್ನು ಯೂಸ್ ಮಾಡಬಾರ್ದು, ಕೆಟ್ಟ ಆಲೋಚನೆ ಮಾಡಬಾರ್ದು, ಕೆಟ್ಟಾದಾಗ ಬೈಬಾರ್ದು. ಇವೆಲ್ಲ ಏನು ಅಂತಂದರೆ, ಇದು ಈಸ್ ಎ ಸೈನ್ಸ್. ಓಕೆ. ಸೊ ನಮ್ಮವ್ರು ಹೇಳ್ತಾರೆ, ತಥಾಸ್ತು ದೇವತೆಗಳಿರ್ತಾರೆ, ನಾನು ಏನಂದ್ರೆ ಅದು ಆಗುತ್ತೆ. ಸೊ ಆದ ಕಾರಣ ನಾನು ಏನೇ ಮಾತಾಡಬೇಕಾದ್ರೆ ಜಾಗ್ರತೆ ಇರಬೇಕು ಅನ್ನೋದು ನಮ್ಮವ್ರು ಹೇಳ್ತಾರೆ. ಯಾಕೆಂದರೆ ಇದೆಲ್ಲವೂ ಕೂಡ ಬೇಸ್ಡ್ ಆನ್ ಸೌಂಡ್. ಸೌಂಡ್ ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಆಗುತ್ತೆ. ಆದ ಕಾರಣ ಇದು ಡೈರೆಕ್ಟಾಗಿ ಇವತ್ತೇ ಎಫೆಕ್ಟ್ ಆಗದೇ ಇರ್ಬೋದು. ಸೊ ಸ್ಲೋವಾಗಿ ಅದು ಎಫೆಕ್ಟ್ ಇರ್ತದೆ ನಮ್ಮ ಮೇಲೆ ಅಂತಂದು ಹೇಳ್ಬಿಟ್ಟು ನಮ್ಮ ಹಿರಿಯರು ಆ ಥರ ಹೇಳ್ತಾರೆ. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಯಾವ ರೀತಿ ಈ ಒಂದು ಟೆಕ್ನಾಲಜಿ ಅಂದರೆ, ನಾನು ಇವತ್ತು ಮಾಟ ಅಂದರೆ ಏನರ್ಥ? ಮಾಟ ಅಂದರೆ ಸೆಳೆತ. ಹೌದು. ಅವಳು ಒಳ್ಳೆ ಮಾಟಗಾತಿ ಅಂತ.
ಮಾತುಗಳು ಚೆನ್ನಾಗಿ ಆಡಿದ್ರೆ ಒಳ್ಳೆ ಮಾತಿನ ಮಾಟಗಾತಿ ಅಂತ, ಅಂದರೆ ಮಾತಿನಲ್ಲಿ ಸೆಳಿತಾಳೆ ಅಂತ. ಓಕೆ, ಒಬ್ಬನವನನ್ನು ತುಂಬ ಸುಂದರವಾಗಿ ಇದ್ನಪ್ಪ ಅಂದರೆ ಅವನೇನಪ್ಪ ಮೈ ಮಾಟದಿಂದ ಎಲ್ಲರನ್ನ ಸೆಳಿತಾನೆ ಅಂತ. ಅಂದರೆ ಮೈ ಮಾಟ ಅಂತಂದ್ರೆ ಏನು, ಆ ಮೈಯಿಂದ ಅವನಿರ್ತಕ್ಕಂಥ ಬಾಡಿ ಸ್ಟ್ರಕ್ಚರಿಂದ ಅಟ್ರಾಕ್ಟ್ ಮಾಡ್ತಾನೆ ಅಂತ. ಸೊ ಇಲ್ಲಿ ಮಾಟ ಅಂತಂದರೆ ಸೆಳೆತ ಅಂತ, ಅಟ್ರಾಕ್ಟ್ ಮಾಡೋದು. ಮಾಟ ಅಂದರೆ ಅಟ್ರಾಕ್ಟ್ ಮಾಡೋದು. ಆ ರೀತಿ ನಾವು ಅದನ್ನು ನೋಡಿಕೊಂಡಾಗ ಇಲ್ಲಿ ಒಬ್ಬ ಮಂತ್ರಗಾರ ಏನು ಮಾಡ್ತಾನೆ ಅಂತಂದರೆ ತನ್ನ ಒಂದು ಯಂತ್ರ ಅಂದರೆ ಈ ಟೆಕ್ನಾಲಜಿಯಿಂದ ತನ್ನ ಒಂದು ಮಂತ್ರದಿಂದ ಅಂದರೆ ಸೌಂಡಿಂದ ತನಗೆ ಬೇಕಿರ್ತಕ್ಕಂಥ ವ್ಯಕ್ತಿಯ ಒಂದು ಮನಸ್ಸನ್ನು ಸೆಳಿತಾನೆ. ಅದು ಸೈಂಟಿಫಿಕಲಿ ಯಾವ ಥರ ವರ್ಕ್ ಆಗ್ಬೋದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಇವತ್ತಿನ ದಿವಸ ತುಂಬಾ ಜನ ಆ ಒಂದು ಮಾಟ ಮಂತ್ರ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಈ ಒಂದು ಸಿಟಿಗಳಲ್ಲಿ ಅದ್ರ ಪ್ರಭಾವ, ಅದ್ರ ಬಗ್ಗೆ ನಾಲೆಜ್ ಅಂದ್ರೆ ಎಜುಕೇಟೆಡ್ ಅಂತ ಹೇಳಿ ಅನ್ಕೊಂಡು ಇವಾಗ ಏನು ಆ ಒಂದು ಕೆಟಗರಿ ಇದೆ ಅಲ್ಲ, ಅವರು ಮಾಡದೇ ಇರ್ಬೋದು. ಬಟ್ ಹಳ್ಳಿಗಳಲ್ಲಿ ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಇನ್ನೂ ಒಂದು ಮಾಟ ಮಂತ್ರದ ಮೇಲೆ ಆಧಾರವಾಗಿದ್ದಾರೆ. ಏನಾದ್ರೂ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಜೀವನದಲ್ಲಿ ಮಾಟ ಮಾಡಿಸಿದಾರೆ ಅವರು, ಅದಕ್ಕೆ ನನ್ನ ಜೀವನದಲ್ಲಿ ಈ ಟೈಪ್ ಆಗ್ತಾ ಇದೆ, ನನಗೆ ಹುಷಾರಿಲ್ಲ ಅನ್ನೋದು ತುಂಬಾ ಬರ್ತಾ ಇದೆ ಆಕ್ಚುಲಿ. ಸೊ ಇವನ್ ಗ್ರಾಜುಯೇಟೆಡ್ ಪೀಪಲ್ ಕೂಡ ಅದ್ರನ್ನ ನಂಬುವಂತ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ಅದು ಯಾವ ತರ ನಮ್ಮ ಜೀವನದಲ್ಲಿ ಪ್ರಭಾವ ಬೀರ್ತಾ ಇರ್ಬೋದು, ಹಾಗಾಗಿ ಅದು ಸೈಂಟಿಫಿಕ್ ಆಗಿ ಇದೆನಾ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಾವು ಫಸ್ಟ್ ಏನು ಮಾಡೋಣ, ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ನಮಗೆ ಆಟೋಮೆಟಿಕ್ ಆಗಿ ಇದರಲ್ಲಿ ನಾವು ಯಾವ ರೀತಿ ಮಾಡ್ತಾ ಇದ್ರು ಅನ್ನೋದನ್ನು ನಮಗೆ ಅರ್ಥ ಆಗುತ್ತೆ ನಮಗೆ. ಓಕೆ, ಅದು ನೋಡೋಣ. ಫಸ್ಟ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದ್ರೆ ಏನಪ್ಪ, ನಾವೊಂದು ಆಟಮ್ನ ತೊಗೊಂಡ್ರೆ ಈ ಸಕಲ ಚರಾಚರ ಸೃಷ್ಟಿ ಏನಿದೆ ಆಟಮ್ಸ್ನಿಂದನೇ ಆಗಿರೋದು. ಹೌದು, ನನ್ನ ಶರೀರ ಆಟಮ್ಸು, ನಿನ್ನ ಶರೀರ ಆಟಮ್ಸು, ನೀವು ಒಂದು ಚೇರ್ ಆಟಮ್ಸು, ಬೋರ್ಡ್ ಆಟಮ್ಸು, ಪೆನ್ ಯಾವುದೇ ತಗೋ ಆಟಮ್ಸ್. ಹೌದು, ಆಟಮ್ಸಿಂದ ಆಗಿರೋದು. ಸೊ ಆದ್ದರಿಂದ ಮೊನ್ನೆವರೆಗೆ ಏನಾಗಿತ್ತು, ಆಟಮ್ಸ್ ಈಸ್ ಎಂಡ್, ಅಲ್ಲಿವರೆಗೆ ಬಂದು ನಿಂತ್ಕೊಂಡಿದ್ರು. ಆಟಮ್ಸ್ನ ನಾವಿನ್ನ ಡಿವೈಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಮೊನ್ನೆವರೆಗೆ. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ, ಈ ಆಟಮ್ನು ಡಿವೈಡ್ ಮಾಡಿಬಿಟ್ಟು ಇದನ್ನು ಕ್ವಾರ್ಟ್ಸ್ ಪಾರ್ಟಿಕಲ್ಸ್ ಅಂತ ಕರೆದ್ರು. ಸೊ ಇದು ಕ್ವಾರ್ಟ್ಸ್ ಪಾರ್ಟಿಕಲ್. ಓಕೆ, ಕ್ವಾರ್ಟ್ ಪಾರ್ಟಿಕಲ್ ಆಯಿತು ಆಟಮ್ನ ಡಿವೈಡ್ ಮಾಡಿದ್ಮೇಲೆ. ಸೊ ಈ ಯಾವುದೇ ಒಂದು ಡಿವೈಡ್ ಮಾಡಿದಾಗ ಅದರಲ್ಲಿ ಏನಿರುತ್ತೆ, ಅದರಲ್ಲಿ ಒಂದು ಎಲೆಕ್ಟ್ರಾನ್ ಇರ್ತದೆ, ಪ್ರೋಟಾನ್ ಇರ್ತದೆ, ನ್ಯೂಟ್ರಾನ್ ಇರ್ತದೆ. ಹೌದಾ? ಒಂದು ಸೆಲ್ಲಲ್ಲಿ ಇಲ್ಲಿ ಇದು ಕ್ವಾರ್ಟ್ಸ್ ಪಾರ್ಟಿಕಲ್ ಏನಾಯಿತು ಅಂತಂದರೆ ಈ ಆಟಮ್ನಲ್ಲಿ ಎಲೆಕ್ಟ್ರಾನು, ಪ್ರೋಟಾನು, ನ್ಯೂಟ್ರಾನು ಇರುತ್ತೆ. ಸೊ ಈ ಕ್ವಾರ್ಟ್ಸ್ ಮಾಡಿದಾಗ ಈ ಕ್ವಾರ್ಟ್ಸ್ ಪಾರ್ಟಿಕಲಲ್ಲಿ ನಮಗೆ ಒಂದು ಮೈಕ್ರೋಸ್ಕೋಪಿಂದ ನೋಡಿದಾಗಲೂ ಕೂಡ ಈ ಕ್ವಾರ್ಟ್ಸ್ ಪಾರ್ಟಿಕಲಲ್ಲಿ ನಮಗೆ ಇವೆಲ್ಲ ಕಾಣಲ್ಲ. ಯಾಕೆಂದರೆ ಇದು ಬರೀ ಒಂದು ಎನರ್ಜಿ ಇದಾಗಿ ಕಾಣ್ತಾ ಇದೆ. ಅದಕ್ಕಾಗಿ ಕ್ವಾರ್ಟ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಎನರ್ಜಿ ಇರುತ್ತೆ, ಒಂದು ಏರ್ ಇರುತ್ತೆ, ಅಷ್ಟೇ. ಅಲ್ಲಿ ಏನಿದೆ, ಎನರ್ಜಿ ಏರ್ ಇದೆ, ಕಾಣಲ್ಲ ನಮಗೆ. ಇವತ್ತಿನ ಒಂದು ಕ್ವಾಂಟಮ್ ಫಿಸಿಕ್ಸ್ನ ಬಂದು ಇಲ್ಲಿ ಇದ್ಕೊಂಡಿದೆ. ಓಕೆ, ಸೊ ನಾವು ಯಾವುದೇ ಒಂದು ಈ ಕ್ವಾಂಟಮ್ ಫಿಸಿಕ್ಸ್ನ ನಾವು 3 ಭಾಗಗಳಾಗಿ ಇದು ಮಾಡ್ತಾರೆ. ಒಂದು ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಡ್ಯುಯಾಲಿಟಿ ಅಂತ ಕರೀತಾರೆ. ಓಕೆ, ಎರಡನೇದು ಸೂಪರ್ ಪೊಸಿಷನ್ ಅಂತ ಕರೀತಾರೆ. ಮೂರನೇದು ಬಂದು ಎಂಟ್ಯಾಂಗಲ್ಮೆಂಟ್. ಈಗ ಒಂದೊಂದಾಗಿ ನೋಡೋಣ. ಫಸ್ಟ್ ಈ ಡ್ಯುಯಾಲಿಟಿ ಅಂತಂದರೆ ನೀವು ವೇವ್ ಅಂಡ್ ಪಾರ್ಟಿಕಲ್ ಎರಡಿರುತ್ತೆ, ಎರಡು ಆಗುತ್ತೆ. ಒಂದು ಎಲೆಕ್ಟ್ರಾನು ಅದು ವೇವ್ ಆಗುತ್ತೆ, ಪಾರ್ಟಿಕಲ್ ಆಗುತ್ತೆ. ಸೊ ಈ ವೇವ್ ಪಾರ್ಟಿಕಲ್ ಯಾವ ರೀತಿ ಆಗುತ್ತೆ ಅಂತಂದರೆ ಅಬ್ಸರ್ವರ್ ಎಫೆಕ್ಟ್ ಅಂತ ಕರೀತಾರೆ. ಅಂದರೆ ನಾನು ಅಬ್ಸರ್ವ್ ಮಾಡಿ ನೋಡಿದಾಗ ಅದು ಪಾರ್ಟಿಕಲ್ ಆಗ್ತಾ ಇದೆ. ಪಾರ್ಟಿಕಲ್ ಹೆಂಗೆ ಹೋಗುತ್ತೆ, ಸ್ಟ್ರೈಟ್ ಹೋಗುತ್ತೆ. ನಾನು ಅಬ್ಸರ್ವ್ ಮಾಡದೇ ಇದ್ದರೆ ಅದು ವೇವ್ ಆಗ್ತಾ ಇದೆ, ಈ ಥರ ಮೂವ್ ಆಗುತ್ತೆ ಅದು. ಅಂದರೆ ಒಂದು ಎಲೆಕ್ಟ್ರಾನು ವೇವ್ ಆಗುತ್ತೆ, ಪಾರ್ಟಿಕಲ್ ಆಗುತ್ತೆ. ಅದು ಗೊತ್ತಿಲ್ಲ ನಮ್ಗೆ ಯಾಕೆ ಹಂಗೆ ಆಗುತ್ತೆ, ಅದು ಯಾಕೆ ಹಂಗೆ ಬಿಹೇವ್ ಮಾಡುತ್ತೆ, ವೇವ್ ಯಾಕಾಗಿ ಗೊತ್ತಿಲ್ಲ ನಮಗೆ ಅದು. ಓಕೆ, ಸೊ ಈ ಥರ ವರ್ಕ್ ಮಾಡ್ತಾ ಇದೆ ಒಂದು. ಓಕೆ, ಸೂಪರ್ ಪೊಸಿಷನಲ್ಲಿ ಏನು ಕರಿತೀವಿ ಅಂತಂದರೆ, ಈ ಫಾರ್ ಎಕ್ಸಾಂಪಲ್ ಈ ಪೆನ್ ಇದೆ. ಈ ಪೆನ್ನು ಒಂದು ಸ್ಪ್ರಿಂಗ್ ಅಂದ್ಕೊಳ್ಳಿ. ಈ ಸ್ಪ್ರಿಂಗ್ನ ಹಿಂಗೆ ಹೊಡೆದಾಗ ಹಿಂಗೆ ಕೆಳಗೆ ಆಗುತ್ತಲ್ಲ, ಆಗ ಇರೋದು ಒಂದೇ ಆದರೂ ಕೂಡ ಈ ಶೇಕ್ ಆಗುತ್ತಲ್ಲ, ಕೆಳಗೆ ಮ್ಯಾಗೆ ಶೇಕ್ ಆಗುತ್ತಲ್ಲ, ಅದು ಯಾವ ಸ್ಥಾನದಲ್ಲಿದೆ ಅಂತ ನೀವು ಹೇಳ್ತೀವಿ ಕರೆಕ್ಟಾಗಿ? ಕೆಳಗಿದೆಯಾ, ಮೇಲಿದೆಯಾ? ಎರಡು ಕಡೆ ಹೋಗ್ತಾ ಇದೆ. ಕೆಳಗೆ, ಮೇಲೆ, ಇಲ್ಲಿ ಎಲ್ಲ ಅಂದರೆ ಅಟ್ ಎ ಟೈಮ್ ಎಲ್ಲ ಕಡೆ ಇರುತ್ತೆ, ಅದು ಇರುತ್ತೆ. ಬಟ್ ನೀನು ಟಚ್ ಮಾಡಿದಾಗ ನಿಂತ್ಕೊಳ್ಳುತ್ತೆ, ಟಚ್ ಮಾಡಿದಾಗ ಇಲ್ಲಿ ಸಿಗುತ್ತೆ ಅದು. ಬಟ್ ಇಲ್ಲಿದೆಯಾ? ಇಲ್ಲ, ಮೇಲೆ ಹೋಗುತ್ತೆ, ಮತ್ತೆ ಕೆಳಗೆ ಬರುತ್ತೆ, ವೈಬ್ರೇಟ್ ಆಗ್ತಾ ಇದೆ, ಫುಲ್ ವೈಬ್ರೇಟ್ ಆಗ್ತಾ ಇದೆ. ನಾನು ಟಚ್ ಮಾಡಿದಾಗ ಸಿಗ್ತಾ ಇದೆ, ಬಟ್ ವೈಬ್ರೇಟ್ ಆಗ್ತಾ ಇದೆ. ಸೊ ಇದು ಸೂಪರ್ ಪೊಸಿಷನ್ನಲ್ಲಿದೆ ಇದು. ಅಂದರೆ ಎಲ್ಲ ಕಡೆ ಆಕ್ರಮಿಸ್ಕೊಂಡ್ಬಿಟ್ಟಿದೆ ಇದು. ಇದು ಇಲ್ಲೇ ಇದೆ ಅಂತ ಹೇಳಕ್ ಬರಲ್ಲ.
ಬಟ್ ನಾನು ಎಲ್ಲಾದರೂ ಟಚ್ ಮಾಡಿದ್ರೆ ಅಲ್ಲಿದೆ. ಹ್ಮ್ ಓಕೆ, ಇದು ಇನ್ನೊಂದು ಥಿಯರಿ. ಈ ಎಂಟ್ಯಾಂಗಲ್ಮೆಂಟ್ ಅಂದರೆ ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನಿನಗೆ ಒಂದು ಏರ್ಪೋರ್ಟಲ್ಲಿ ನಾನು ಶೇಕ್ ಹ್ಯಾಂಡ್ ಕೊಟ್ಟೆ ಅಂತ ಅಂದ್ಕೊಳ್ಳೋಣ. ನೀನು ಯು ಎಸ್ಗೆ ಹೋಗಿ ಸೆಟ್ಲ್ ಆಗ್ಬಿಟ್ಟೆ, ಓಕೆ ನಾನು ಎಲ್ಲಿದ್ದೀನಿ, ಬೆಂಗಳೂರಲ್ಲಿದ್ದೀನಿ. ಹ್ಮ್ ಸೊ ನಾನು ಶೇಕ್ ಹ್ಯಾಂಡ್ ಕೊಟ್ಟಾಗ ನನ್ನ ಕೈಯಲ್ಲಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಪಾರ್ಟ್ಸು ನಿನ್ನ ಕೈಯಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ ಪಾರ್ಟ್ಸು ಹ್ಮ್ ಎಂಟ್ಯಾಂಗಲ್ ಆಗುತ್ತೆ, ಮಿಂಗಲ್ ಆಗುತ್ತೆ. ಓಕೆ ಒಂದ್ಸಲ ಇದು ಮಿಂಗಲ್ ಆಯಿತು ಅಂದರೆ ನೀನು ಯು ಎಸ್ ಅಲ್ಲಿದ್ದರೂ ನಾನು ಇಲ್ಲಿದ್ದರೂ ಹ್ಮ್ ನನ್ನ ಈ ಒಂದು ಪಾರ್ಟ್ಸ್ ಏನಿದೆ ಅಲ್ಲ ಅದು ಪಾಸಿಟಿವ್ ಆಗಿದ್ರೆ ನಿನ್ನ ಕೈಯಲ್ಲಿರ್ತಕ್ಕಂಥ ನೆಗೆಟಿವ್ ಆಗಿರುತ್ತೆ. ಪಾರ್ಟಿಕಲ್ಸ್, ಎಲೆಕ್ಟ್ರಾನ್ ಪಾರ್ಟಿಕಲ್ಸು ಓಕೆ ಸೇಮ್ ಟೈಮಲ್ಲಿ ನಾನು ಹೇಳ್ತಿರೋದು ಎಷ್ಟು ಸ್ಪೀಡ್ ಆಫ್ ಲೈಟ್ಗಿಂತ ಫಾಸ್ಟ್ ಇರುತ್ತೆ ಅದು. ಅಂದರೆ ಅಟ್ ದ ಸೇಮ್ ಟೈಮ್ ನಂದು ನೆಗೆಟಿವ್ ಆಗಿದ್ರೆ ನಿಂದು ಪಾಸಿಟಿವ್ ಆಗಿರುತ್ತೆ, ನಿಂದು ಪಾಸಿಟಿವ್ ಆಗಿದ್ರೆ ನಂದು ನೆಗೆಟಿವ್ ಆಗಿರುತ್ತೆ. ಓಕೆ ಸೊ ಇವೆರಡರ ಮಧ್ಯೆ ಕಮ್ಯುನಿಕೇಶನ್ ಇಲ್ಲದೆ ಇರ್ಬೋದು, ಹ್ಮ್ ಏನೂ ಇಲ್ಲ. ಆದರೆ ಅಷ್ಟೊಂದು ಫಾಸ್ಟಾಗಿ ಅವು ಒಂದಕ್ಕೊಂದು ಕಮ್ಯುನಿಕೇಶನ್ ಇದೆ. ಅಂದ್ರೆ ಇದಕ್ಕೆ ಡಿಸ್ಟೆನ್ಸ್ ಇಲ್ಲ, ಏನೂ ಇಲ್ಲ. ನೀನು ಸೇಮ್ ಎಲೆಕ್ಟ್ರಾನ್ನ ಒಂದು ಎಂಟ್ಯಾಂಗಲ್ ಮಾಡಿಬಿಟ್ಟು ಯೂನಿವರ್ಸಿಂದ ಆಚೆ ಇಟ್ಟರು ಕೂಡ ಅದು ಸೇಮ್ ಅದೇ ಥರ ಬಿಹೇವ್ ಮಾಡುತ್ತೆ. ಓಕೆ ಸೊ ಇವು ನಮಗೆ ಮೂರು ಅರ್ಥ ಆಯ್ತು ಈಗ. ಓಕೆ ಒಂದು ವೇವ್ ಆಗುತ್ತೆ, ಪಾರ್ಟಿಕಲ್ ಆಗುತ್ತೆ. ಇನ್ನೊಂದು ಸೂಪರ್ ಪೊಸಿಷನ್ ಅಂತಂದರೆ ಎಲ್ಲ ಕಡೆ ಅಟ್ ಎ ಟೈಮ್ ಎಲ್ಲ ಕಡೆ ಇರುತ್ತೆ. ನಾನು ಏನು ಟಚ್ ಮಾಡಿದಾಗ ಮಾತ್ರ ಅದು ಅಲ್ಲಿ ನನಗೆ ಇದೆ ಅಂತ ಗೊತ್ತಾಗುತ್ತೆ. ಓಕೆ ಸೊ ಮೂರನೇದು ಎಂಟ್ಯಾಂಗಲ್ಮೆಂಟು ಅಂತಂದರೆ, ಎರಡು ಎಲೆಕ್ಟ್ರಾನ್ನ ನಾವು ಎಂಟ್ಯಾಂಗಲ್ ಮಾಡಿದಾಗ ಒಂದು ಎಲೆಕ್ಟ್ರಾನು ಯೂನಿವರ್ಸಿಂದ ಆಚೆ ಇರ್ಬೋದು, ಒಂದು ಎಲೆಕ್ಟ್ರಾನ್ ಇಲ್ಲೇ ಇರ್ಬೋದು. ಅಟ್ ದ ಸೇಮ್ ಟೈಮ್ ಅವೆರಡು ಕಮ್ಯುನಿಕೇಟ್ ಮಾಡ್ತಾ ಇದ್ದಾವೆ. ಓಕೆ ನಂದು ಮೈನಸ್ ಆಗಿದ್ರೆ ಅದು ಪ್ಲಸ್ ಆಗುತ್ತೆ, ಅದು ಪ್ಲಸ್ ಆಗಿದ್ರೆ ಅದು ಮೈನಸ್ ಆಗುತ್ತೆ. ಓಕೆ ಸೊ ಇದು ಇವತ್ತು ಕ್ವಾಂಟಮ್ ಫಿಸಿಕ್ಸ್ ಹೇಳ್ತಕ್ಕಂಥದ್ದು. ಓಕೆ ಇದು ಯಾವುದೂ ಅಲ್ಲ, ಇದು ಕ್ವಾಂಟಮ್ ಸೈನ್ಸ್ ಹೇಳುತ್ತೆ. ಈ ಥರ ಕ್ವಾಂಟಮ್ ಬಿಹೇವಿಯರ್ ಹಿಂಗಿರುತ್ತೆ, ಕ್ವಾಂಟಮ್ ಮೆಕಾನಿಕ್ಸ್ ಹಿಂಗಿರುತ್ತೆ ಅಂತ ಹೇಳುತ್ತೆ. ಓಕೆ ಓಕೆ, ಇದನ್ನು ನಾನು ಯಾಕೆ ಹೇಳಿದೆ? ಇವಾಗ ನಾವು ಮಾಟ ಮಂತ್ರಕ್ಕೆ ಬರೋಣ. ಓಕೆ, ಇದು ಬರುವ 2026 ಜನವರಿ 4ನೇ ತಾರೀಕಿನಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ನಾವು ಝೂಮ್ ವೆಬಿನಾರ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಆ ಝೂಮ್ ವೆಬಿನಾರ್ನಲ್ಲಿ ನೇರವಾಗಿ ನೀವು ಭೀಮೇಶ್ ಸರ್ನ ಭೇಟಿಯಾಗಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಟಿ ಮಾಡ್ಕೋಬಹುದು. ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗಡೆ ನೀವು ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಝೂಮ್ ವೆಬಿನಾರ್ನ ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕ್ ಇರುತ್ತೆ. ಅದನ್ನು ಓಪನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಫಿಲ್ಅಪ್ ಮಾಡಿದರೆ ನಮ್ಮ ಬ್ಯಾಕ್ ಎಂಡ್ ಟೀಮಿಂದ ನಿಮಗೆ ಒಂದು ಝೂಮ್ ವೆಬಿನಾರ್ ಲಿಂಕ್ನ ಕಳಿಸ್ಕೊಡ್ತೀವಿ. ಸೊ ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ಝೂಮ್ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕ್ ಕೂಡ ದೊರೆಯುತ್ತೆ. 2026ರಿಂದ ನೀವು ನೇರವಾಗಿ ಭೀಮೇಶ್ ಸರ್ ಜೊತೆಗೆ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ಅವರೊಂದಿಗೆ ನೀವು ಚರ್ಚೆ ಮಾಡಿ. ಈಗ ಮಾಟ ಮಂತ್ರದಲ್ಲಿ ನಾವೇನು ಮಾಡ್ತಾರೆ, ಒಬ್ಬ ಮಂತ್ರಗಾರ ಏನು ಮಾಡ್ತಾನೆ, ಫಸ್ಟು ಅವನು 4 ಥಿಂಗ್ಸ್ನ ಕಲೆಕ್ಟ್ ಮಾಡ್ತಾನೆ. ಓಕೆ, ಒಂದು ಹೇರ್ ಕಲೆಕ್ಟ್ ಮಾಡ್ತಾನೆ, ಎರಡನೇದು ನೇಲ್ ಕಲೆಕ್ಟ್ ಮಾಡ್ತಾನೆ, ಮೂರನೇದು ಒಂದು ಕ್ಲಾತ್ ಕಲೆಕ್ಟ್ ಮಾಡ್ತಾನೆ. ಹೌದು, ಯಾವ ಮನುಷ್ಯನಿಗೆ ಒಂದು ಮಾಟ ಮಂತ್ರ ಮಾಡಿಸ್ಬೇಕು ಅವನಿಗೆ ಕ್ಲಾತ್ ಕಲೆಕ್ಟ್ ಮಾಡ್ತಾನೆ. 4ನೇದು ಅವನ ಪಾದಗಳ ಕೆಳಗೆ ಇರ್ತಕ್ಕಂಥ ಮಣ್ಣು ಕಲೆಕ್ಟ್ ಮಾಡ್ತಾನೆ. ಈ 4ನ್ನ ಇಟ್ಕೊಂಡು ಅವನು ಮಾಟ ಮಂತ್ರ ಮಾಡೋಕ್ಕೆ ಶುರು ಮಾಡ್ತಾನೆ. ಓಕೆ, ಈಗ ನಾವು ಇಲ್ಲೇನು ಮಾಡಿದ್ವಿ, ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟಲ್ಲಿ ಏನು ಹೇಳಿದ್ವಿ ನಾವು, ಅಲ್ಲಿ ನಾವು ಶೇಕ್ ಹ್ಯಾಂಡ್ ಮಾಡಿದಾಗ ಪಾರ್ಟಿಕಲ್ಸು ಎಲೆಕ್ಟ್ರಾನ್ಸು ಒಂದ್ಸಾರಿ ಎಂಟ್ಯಾಂಗಲ್ ಆದಮೇಲೆ ಅದು ಬಿಹೇವ್ ಮಾಡೋ ಸ್ಟೈಲ್ ಏನಪ್ಪ, ಎಲ್ಲೇ ಇದ್ರೂ ಸೇಮ್. ಇವಾಗ ಅಲ್ಲಿ ನೆಗೆಟಿವ್ ಆದರೆ ಇಲ್ಲಿ ಪಾಸಿಟಿವ್ ಆಗುತ್ತೆ, ಇಲ್ಲಿ ಪಾಸಿಟಿವ್ ಆದರೆ ನೆಗೆಟಿವ್ ಆಗುತ್ತೆ ಅಂತ ನಾವು ಮಾತಾಡಿದ್ವಿ, ಹೌದಾ? ಸೊ ಇವಾಗ ಏನು ಮಾಡ್ತಾರೆ, ಈ ಹೇರ್ ಆಗಿರ್ಬೋದು, ನೇಲ್ ಆಗಿರ್ಬೋದು, ಇದಾಗಿರ್ಬೋದು, ಇವೆಲ್ಲವೂ ಕೂಡ ಇದು ನಮಗೆ ನೋಡೋದಕ್ಕಿದು. ಬಟ್ ಇದೇನಿದು, ಇದರಲ್ಲಿ ಏನಿದೆ, ಪಾರ್ಟಿಕಲ್ಸ್, ಎಲೆಕ್ಟ್ರಾನ್ ಇದೆ, ಎಲೆಕ್ಟ್ರಾನ್ ಪಾರ್ಟಿಕಲ್ಸ್ ಇದೆಯಾ ಇದರಲ್ಲಿ. ಸೊ ಈ ಎಲೆಕ್ಟ್ರಾನ್ ಪಾರ್ಟಿಕಲ್ಸ್ ಇರೋದ್ರಿಂದ ಇವಾಗ ಹೇರ್ ಕಟ್ ಮಾಡಿದ್ರೆ ನನ್ನ ತಲೆಯಲ್ಲಿ ಸ್ವಲ್ಪ ಹೇರ್ ಇರುತ್ತೆ, ಹೌದು, ಅಂದರೆ ಅದೇ ಪಾರ್ಟಿಕಲ್ ತೊಗೊಂಡೋಗಿದ್ದಾನೆ ಅವನು. ಬಟ್ಟೆ ಅದೇ ಪಾರ್ಟಿಕಲ್ ನಾನು ಹಾಕ್ಕೊಂಡಿರೋ ಇದರಲ್ಲಿ ನನ್ನ ದೇಹಕ್ಕೆ ಅಂಟಿಕೊಂಡಿರ್ತಕ್ಕ ಕಾರಣ ಅಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ ಪಾರ್ಟಿಕಲ್ಸೇ ತೊಗೊಂಡೋಗಿದ್ದಾನೆ. ನೇಲ್ಸು, ಆಮೇಲೆ ಪಾದದ ಕೆಳಗೆ ಒಂದು ಮಣ್ಣು ತೊಗೊಂಡೋಗಿದ್ದಾನೆ. ಸೊ ಇಲ್ಲಿ ಏನು ಮಾಡ್ತಾನೆ ಇವನು ತೊಗೊಂಡೋಗ್ಬಿಟ್ಟು, ಇವನೊಂದು ತಂತ್ರ ಇದೆ. ತಂತ್ರ ಅಂದರೆ ಟೆಕ್ನಾಲಜಿ ಇದೆ, ನಮಗೆ ಗೊತ್ತಿಲ್ಲ ಟೆಕ್ನಾಲಜಿ ಏನು ಅಂತ. ಓಕೆ, ಯಾಕಂದರೆ ಅದು ಯಾವ ಟೆಕ್ನಾಲಜಿ, ಫಾರ್ ಎಕ್ಸಾಂಪಲ್ ಇವತ್ತು ನಮಗೆ ಸೆಲ್ ಫೋನ್ನ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಸೆಲ್ ಫೋನ್ ಒಳಗಡೆ ಏನೇನು ಆಗ್ತಾ ಇದೆ ನನಗೆ ಗೊತ್ತಿಲ್ಲ. ನನಗೆ ಕಂಪ್ಯೂಟರ್ನ ಯೂಸ್ ಮಾಡ್ತೀನಿ, ಅದು ಏನು ಟೆಕ್ನಾಲಜಿ ಗೊತ್ತಿಲ್ಲ. ಅದಕ್ಕೆ ಅವ್ನು ಕಂಡಿಡಿದಂಥ ಸೈಂಟಿಸ್ಟಿಗೆ ಗೊತ್ತಿರ್ಬೋದು ಅದೇನಂತ, ಯಾವ ರೀತಿ ನಾನು ಎ ಅಂತ ಹೊಡೆದಾಗ ಅದು ಎ ಹೆಂಗೆ ತೋರಿಸುತ್ತೆ, ನಾನೊಂದು ಪಿಕ್ಚರ್ ಅಂತ ಹೊಡೆದಾಗ ಪಿಕ್ಚರ್ ಹೆಂಗೆ ತೋರಿಸುತ್ತೆ ನನಗೆ ಗೊತ್ತಿಲ್ಲ. ನನಗೆ ಜಸ್ಟ್ ನಾನು ಏನು ಯೂಸ್ ಮಾಡೋದು ಗೊತ್ತು ನನಗೆ, ಬಟ್ ಅದ್ರ ಒಳಗಡೆ ಯಾವ ರೀತಿ ಸೈನ್ಸ್ ಇದೆ ನನಗೆ ಗೊತ್ತಿಲ್ಲ, ಟೆಕ್ನಾಲಜಿ ಇದೆ ನನಗೆ ಗೊತ್ತಿಲ್ಲ ನನಗೆ. ಇಲ್ಲಿನೂ ಅಷ್ಟೇ, ಇವನು ಈ ಎಲ್ಲವನ್ನು ಕಲೆಕ್ಟ್ ಮಾಡಿದಂಥ ಇವನು
ಸೊ ಇಲ್ಲಿ ತಂತ್ರ ಅಂತ ಕರಿತೀವಿ. ಅಂದರೆ ತಂತ್ರ ಅಂದ್ರೇನು? ಟೆಕ್ನಾಲಜಿ. ಹ್ಮ್ ಟೆಕ್ನಾಲಜಿ ಇಲ್ಲಿ ಅವನಿಗೆ ಟೆಕ್ನಾಲಜಿ ಗೊತ್ತು, ಅವನಿಗೆ ಹೌದು. ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋ ಟೆಕ್ನಾಲಜಿ ಗೊತ್ತು. ಹ್ಮ್ ಅಪ್ಲೈ ಮಾಡುವಾಗ ಅವನು ಮಂತ್ರಗಳನ್ನು ಯೂಸ್ ಮಾಡ್ತಾನೆ. ಸೊ ಮಂತ್ರ ಅಂದ್ರೇನು? ದ ಸೌಂಡ್. ಮಂತ್ರ ಅಂದ್ರೇನು? ಸೌಂಡ್. ಸೌಂಡ್. ಸೌಂಡ್ ಅಂದ್ರೇನು? ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಆಗುತ್ತೆ ಇದು. ಓಕೆ. ಓಕೆ, ಇಲ್ಲಿ ಪರ್ಟಿಕ್ಯುಲರ್ ಇವಾಗ ಯಾರೋ ಒಬ್ಬ ಪರ್ಸನ್ ಇಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ. ಹ್ಮ್ ಈ ಪರ್ಸನ್ ಮೇಲೆ ಅವನು ಪ್ರಯೋಗ ಮಾಡಬೇಕು. ಸೊ ಇವನಿಗೆ ಒಂದು ಟೆಕ್ನಾಲಜಿಯನ್ನು, ಈ ಒಂದು ಮೆಟೀರಿಯಲ್ನ ಇಟ್ಕೊಂಡು ಈ ಟೆಕ್ನಾಲಜಿ ಸ್ಟಾರ್ಟ್ ಮಾಡ್ತಾನೆ. ಹ್ಮ್ ಈ ಮೆಟೀರಿಯಲ್ನ ಇಟ್ಕೊಂಡು ಟೆಕ್ನಾಲಜಿನ ಇಲ್ಲಿ ಸೌಂಡ್ನ ಯೂಸ್ ಮಾಡ್ಕೊಂಡು ಇವನ ಮೈಂಡ್ನ ಆಕ್ಯುಪೈ ಮಾಡ್ತಾನೆ. ಓಕೆ. ಸೊ ಈ ಮೈಂಡ್ನ ಆಕ್ಯುಪೈ ಮಾಡೋದಕ್ಕೆ ಏನಿದೆ? ಫ್ರೀಕ್ವೆನ್ಸಿ ಇದೆ. ಫ್ರೀಕ್ವೆನ್ಸಿ. ಹ್ಮ್ ಫ್ರೀಕ್ವೆನ್ಸಿ ನಾವು ಮಾಡೋದಲ್ಲದು, It's already ಫ್ರೀಕ್ವೆನ್ಸಿ exists. ಆಲ್ರೆಡಿ ಇದೆ. ಆ ಫ್ರೀಕ್ವೆನ್ಸಿನ ಯೂಸ್ ಮಾಡ್ಕೊಂಡು ಅವನೇನು ಮಾಡ್ತಾನೆ, ಇದನ್ನು ತಗೊಂಡು, ಅಂದರೆ ಮೆಟೀರಿಯಲ್ಸ್ನ ತಗೊಂಡು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈ ಫ್ರೀಕ್ವೆನ್ಸಿನ ಯೂಸ್ ಮಾಡ್ಕೊಂಡು ಇಲ್ಲಿ ಮೈಂಡ್ ಮೇಲೆ ಅಪ್ಲೈ ಮಾಡ್ತಾನೆ. ಯಾಕೆ ಅಂತಂದರೆ ಇಲ್ಲಿ ನಮಗೆ ಎಂಟ್ಯಾಂಗಲ್ಮೆಂಟ್ ಅಂತ ಏನು ಕರಿತೀವಿ. ಹ್ಮ್ ಸೊ ಇಲ್ಲಿರ್ತಕ್ಕಂಥ ಎಲ್ಲ ನ್ಯೂಟ್ರಾನ್ಸ್ ಏನಿದೆ ಹ್ಮ್. ಅದು ಇಲ್ಲಿ ಇವನು ಕುತ್ಕೊಂಡು ಮಂತ್ರ ಓದಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಇವನಿಗೆ ನೆಗೆಟಿವ್ ಆಗಬೇಕು ಅಂತಂದರೆ ಇವನು ಪಾಸಿಟಿವ್ ಆಗಿ ಅವನು ಕೆಲಸ ಮಾಡಬೇಕು. ಸೊ ಇಲ್ಲಿ ಪಾಸಿಟಿವ್ ಆದಾಗ ಇಲ್ಲಿ ನೆಗೆಟಿವ್ ಆಗ್ತಾ ಇದೆ. ಹ್ಮ್ ಓಕೆ. ಸೊ ಇಲ್ಲಿ ಅವನ ಮೇಲೆ ಏನಾದರೂ ನೆಗೆಟಿವಿಟಿನ ಅವನು ಪ್ರಯೋಗ ಮಾಡಬೇಕು ಅಂತಂದರೆ ಇವನು ಪಾಸಿಟಿವ್ನ ಪ್ರಯೋಗ ಮಾಡಬೇಕು. ಇಲ್ಲಿ ಪಾಸಿಟಿವ್ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಪಾಸಿಟಿವ್ ಅವನಿಗೆ ಆಗ್ತಾ ಇದ್ದಾನ ಅಥವಾ ಅಲ್ಲಲ್ಲ. ಪಾರ್ಟಿಕಲ್ಸ್? ಈ ಮೆಟೀರಿಯಲ್ ಮೇಲೆ ಹೇಳ್ತಿರೋದು, ಈ ಮೆಟೀರಿಯಲ್ ಮೇಲೆ ಪಾಸಿಟಿವ್ ಥಿಂಗ್ಸ್ನ ಅಪ್ಲೈ ಮಾಡ್ತಾರೆ. ಪಾಸಿಟಿವ್ ಥಿಂಗ್ಸ್ ಅಪ್ಲೈ ಮಾಡೋದು ಅಂದ್ರೆ ಏನು ಸರ್? ಏನು ಮಂತ್ರಗಳಿಂದ ಮಂತ್ರಗಳಿಂದ ಪಾಸಿಟಿವ್ ಥಿಂಗ್ಸ್ನ ಅಪ್ಲೈ ಮಾಡ್ತಾನೆ. ಆ ಮಂತ್ರಗಳು ಏನು ಮಾಡ್ತವೆ, ಆ ಮೆಟೀರಿಯಲ್ನ, ಯಾಕಂದರೆ ಆಲ್ರೆಡಿ ಇದು ಎಂಟ್ಯಾಂಗಲ್ಮೆಂಟ್ ಆಗ್ತಾ ಇದೆ. ಹ್ಮ್ ಇಲ್ಲಿ ಡೈರೆಕ್ಟ್ ಆಗಿ ಎಂಟ್ಯಾಂಗಲ್ಮೆಂಟ್ ಆಗ್ತಾ ಇದೆ. ಸೊ ಈ ಪಾಸಿಟಿವ್ ಆದರೆ ಇಲ್ಲಿ ನೆಗೆಟಿವ್ ಆಗುತ್ತೆ, ಇಲ್ಲಿ ನೆಗೆಟಿವ್ ಆದರೆ ಇಲ್ಲಿ ಪಾಸಿಟಿವ್ ಆಗ್ತಾ ಇದೆ. ಈ ಎಂಟ್ಯಾಂಗಲ್ಮೆಂಟ್ ನಮಗೆ ಗೊತ್ತು ಯಾವ ರೀತಿ ಬಿಹೇವ್ ಮಾಡ್ತಾ ಇದೆ ಅಂತ. ಹ್ಮ್ ಸೊ ಈ ಟೆಕ್ನಾಲಜಿನ ಇಟ್ಕೊಂಡು ಅವನು ಈ ಮಾಟ ಮಂತ್ರವನ್ನು ಮಾಡ್ತಾನೆ. ಅಂದ್ರೆ ಇಲ್ಲಿ ಪಾಸಿಟಿವ್ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಮಂತ್ರಗಳು ಯಾವ್ಯಾವ ಇರ್ಬೋದು? ನಮಗೆ ಗೊತ್ತಿಲ್ಲ. ಹ್ಮ್ ಇದ್ರದ್ದು ತಂತ್ರದ ಟೆಕ್ನಾಲಜಿ ನಮ್ಗೆ ಗೊತ್ತಿಲ್ಲ, ಈ ಮಂತ್ರದ ಟೆಕ್ನಾಲಜಿ ನಮಗೆ ಗೊತ್ತಿಲ್ಲ. ಓಕೆ. ಸೊ ನಾವು ಒಂದು ಅಜಂಪ್ಷನ್ ಮಾಡ್ತಾ ಇದ್ದೀವಿ, ಹ್ಮ್. ಇದು ಪಕ್ಕ ನಮಗೆ ಗೊತ್ತಿಲ್ಲ ನಮಗೆ. ಸೊ ಇದನ್ನ ಇಟ್ಕೊಂಡು, ಅಂದರೆ ನಮ್ಮ ಏನ್ಷಂಟ್ ಟೆಕ್ನಾಲಜಿ ಏನಿದೆ, ಅಂದರೆ ನಮ್ಮ ಹಿಂದಿನ ಒಂದು ಋಷಿಮುನಿಗಳು ಏನಿದ್ರು ಹ್ಮ್ ಅವರು ಈ ರೀತಿ ಕೆಲವನ್ನ ಕಂಡುಹಿಡಿದಿದ್ದಾರೆ. ಓಕೆ. ಸೊ ಅದನ್ನ ಹೆಂಗೆ ಕಂಡುಹಿಡಿದ್ರು? ಈಗಾಗಲೇ ಇದೆ. ಈಗ ಕ್ವಾಂಟಮ್ ಸೈನ್ಸ್, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನೋದು ಇರೋದನ್ನ ಕಂಡುಹಿಡಿದಿದ್ದಾರೆ ಹ್ಮ್ ಅಷ್ಟೇ ಹೊರತು ಅದೇ ಹೊಸದಾಗಿ ಏನು ಜೋಡಿಸಿಲ್ಲ ಇವರು. ಹೌದು. ಅರ್ಥ ಆಯ್ತಾನೆ? ಸೊ ಇರೋದನ್ನ ಕಂಡುಹಿಡಿದಿದ್ದಾರೆ. ಸೊ ಈ ಟೆಕ್ನಾಲಜಿ ನಮ್ಮವ್ರಿಗೆ ಹಿಂದೆ ಗೊತ್ತಿತ್ತು, ಹ್ಮ್ ಇದು ಈ ಥರ ವರ್ಕ್ ಆಗುತ್ತೆ. ಬಟ್ ಅದನ್ನ ನಾವು ಕ್ವಾಂಟಮ್ ಫಿಸಿಕ್ಸ್ ಅಂತ ಇವಾಗ ನಾವು ಹೆಸರು ಕೊಟ್ಟಿದ್ವಿ, ಅದು mechanics ಅಂತ ಹೇಳಿ ಅಂದಿಲ್ಲ. ಕ್ವಾಂಟಮ್ ಫಿಸಿಕ್ಸ್ ಅಂತ ಇವಾಗ ನಾವು ಹೆಸರು ಕೊಟ್ಟಿದ್ದೀವಿ. ಹ್ಮ್ ಅವತ್ತಿಗೆ ಅವ್ರು ಬೇರೆ ಏನೋ ಕೊಟ್ಕೊಂಡಿರ್ಬೋದು. ಈ ನೇಮಲ್ಲಿ ಏನೂ ಇಲ್ಲ, ಈ ಹೆಸರಿನಲ್ಲಿ ಏನೂ ಇಲ್ಲ. ಹ್ಮ್ ಬಟ್ ಯಾವ ರೀತಿ ವರ್ಕ್ ಆಗುತ್ತೆ, ಓಕೆ. ಅಪ್ಲೈ ಯಾವ ರೀತಿ ಆಗುತ್ತೆ. ಹ್ಮ್ ಸೊ ಯಾವುದೇ ಒಂದು ಅಪ್ಲಿಕೇಶನ್ನ ಮಾಡಬೇಕಾದ್ರೆ ನಮ್ಮಲ್ಲಿ ಏನೇನು ಬರುತ್ತೆ, ನಮಗೆ ಒಂದು ಮೆಟೀರಿಯಲ್ ಇರಬೇಕು, ಹೌದು. ಹೌದಾ? ಹ್ಮ್ ಮೆಟೀರಿಯಲ್ಸ್ ಇರಬೇಕು. ಇನ್ನೊಂದು ಯಾವ ರೀತಿ ಅಪ್ಲಿಕೇಶನ್ ಮಾಡಬೇಕು ಅಂತ ಇರ್ಬೋದು. ಮೆಟೀರಿಯಲ್ನ ಯಾವ ರೀತಿ ನಾವು ಅಪ್ಲೈ ಮಾಡ್ತೀವಿ, ಆಮೇಲೆ ರಿಸಲ್ಟ್ ಬರುತ್ತೆ, ಹ್ಮ್ ಹೌದಾ? ಹೌದು. ಸೊ ಇಲ್ಲಿ ಮೆಟೀರಿಯಲ್ಸ್ ಇದೆಯಾ? ಹೌದು. ಸೊ ಅಪ್ಲೈ ಮಾಡೋದು ಯಾವ ರೀತಿ ಮಾಡ್ತಾರೆ? ಕ್ವಾಂಟಮ್ Technology. ಎಂಟ್ಯಾಂಗಲ್ಮೆಂಟ್, ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಅಪ್ಲೈ ಮಾಡ್ತಾ ಇದಾರ. ಹ್ಮ್ ಸೊ ರಿಸಲ್ಟ್ ಇಲ್ಲಿ ಬರ್ತಾ ಇದೆ. ತಂತ್ರ ಮಂತ್ರ. ಬಟ್ ನಮಗೇನಪ್ಪ ಅಂದರೆ ಈ ತಂತ್ರ ಮಂತ್ರ ಮಾಡ್ತಕ್ಕಂಥವನು ಎಷ್ಟು ಮಟ್ಟಿಗೆ ಅವನಿಗೆ ಟೆಕ್ನಾಲಜಿ ಗೊತ್ತು ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿ ಬೈ ಗಾಡ್ ಗ್ರೇಸ್ ಇವತ್ತು ಈ ಥರ ತಂತ್ರ ಮಂತ್ರ ಗೊತ್ತಿರ್ತಕ್ಕಂಥವ್ರು ಭಾಳಷ್ಟು ರೇರೆಸ್ಟ್ ಕೇಸು. ಆಮೇಲೆ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಆ ಥರ ತಂತ್ರ ಮಂತ್ರ ಮಾಡ್ತಕ್ಕಂಥವ್ರು, ಕೆಟ್ಟದಾಗಿ ಮಾಡ್ತಕ್ಕಂಥವ್ರು ಭಾಳ ಕಡಿಮೆ. ಹ್ಮ್ ಇದನ್ನು ನಿಜವಾಗ್ಲೂ ತಂತ್ರ ಮಂತ್ರ ಗೊತ್ತಿದ್ದಂಥವ್ರು ಅವರು ಒಳ್ಳೆಯದಕ್ಕೆ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ. ಹ್ಮ್ ಯಾಕಂದರೆ ಒಂದು ದೈವ ಶಕ್ತಿನ ಪ್ರತ್ಯಕ್ಷ ಮಾಡ್ಕೊಳ್ಳೋದಕ್ಕೆ. ಸೊ ಆ ಥರ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಎನರ್ಜಿನ ತಾವು ತಗೋಬೇಕು ಅಂತೇಳಿ ಆ ಥರ ಒಂದು ಪ್ರಯೋಗ ಮಾಡ್ತಾರೆ ಹೊರತು ಚಿಕ್ಕ ಒಂದು ಇದ್ರ ಮೇಲೆ ಮಾಡೋಕ್ಕೆ ಹೋಗಲ್ಲ. ಅಂದ್ರೆ ಇವಾಗ ನಾವು ಹೇಳ್ತಾ ಇರ್ಬೋದು ಕೇರಳ ಸೈಡ್ ಆ ಬೆಲ್ಟ್ ಅಲ್ಲಿ ನೋಡ್ತಾ ಹೋದ್ರೆ, ಆಮೇಲೆ ಬೇರೆ ಬೇರೆ ಕಡೆನೂ ಕೂಡ ತಮಿಳುನಾಡು ಆ ಕಡೆ ಎಲ್ಲ ಯಂತ್ರ ಇದು ಮಂತ್ರಗಳನ್ನ ಮಾಡಿಸೋದು, ತಂತ್ರಗಳನ್ನ ಮಾಡಿಸೋದು ಅಂತ ಹೇಳಿ ತುಂಬಾ ಜನ ಕರೀತಾರೆ. ಸೊ ಅಲ್ಲಿ ಕೆಲವೊಬ್ರು ವಶೀಕರಣ ಮಾಡಿಸ್ಕೊಳ್ಳೋದು, ಆಮೇಲೆ ನಮ್ಮ ಏನಾದರೂ ಅವರಿಗೆ ಲಾಸ್ ಆಗಿತ್ತು ಅಂತ ಹೇಳಿದ್ರೆ ಆ ಪರ್ಸನ್ನ
ವಶೀಕರಣ ಮಾಡ್ಕೊಂಡ್ಬಿಟ್ಟು ಈ ಟೈಪ್ ಮಾಡ್ಬೋದು ಅಂತ ಹೇಳಿ ಕೆಲವೊಂದೆಲ್ಲ ತುಂಬಾ ನಡೀತಾ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ಆ್ಯಕ್ಚುಲಿ ವಶೀಕರಣ ಮಾಡಬೇಕು ಅಂತ ಅಂದುಕೊಂಡ್ರೆ ನೀನು ಈ ಥರ ಕಷ್ಟಪಡಬೇಕಾಗಿಲ್ಲ. ಹ್ಮ್ ಓಕೆ, ಇವತ್ತು ಭಾಳ ಸುಲಭವಾಗಿರ್ತಕ್ಕಂಥದ್ದು ಏನಂದರೆ ಅವನ ಮೈಂಡ್ನ ಮೋಲ್ಡ್ ಮಾಡೋದಷ್ಟೇ. ಹ್ಮ್ ಅವನಿಗೆ ಫಾರ್ ಎಕ್ಸಾಂಪಲ್ ನಿನ್ನಂತ ಅಂದ್ಕೊ, ನಿನ್ನ ವಶೀಕರಣ ಮಾಡಬೇಕು ಅಥವಾ ನಿನಗೇನಾದರೂ ನಿನ್ನ ಮಂತ್ರ ಪ್ರಯೋಗ ಮಾಡಬೇಕು, ನಿನ್ನ ಮೈಂಡ್ನ ನಾನು ಕ್ಯಾಪ್ಚರ್ ತೊಗೋಬೇಕು ಅಂತಂದರೆ ನಾನು ನಿನ್ನ ಫ್ರೆಂಡ್ಸು ಅವ್ರ ಹತ್ರನೋ ಇವ್ರ ಹತ್ರನೋ ಸ್ವಲ್ಪ ಇದು ಪರಿಚಯ ಬೆಳೆಸ್ಕೊಂಡು, ಸೊ ಈ ಥರ ವಿದ್ಯೆ ಇದೆ ಅಂತ ಫಸ್ಟ್ ನೀನು ತುಂಬಬೇಕು ನಿನಗೆ. ಹ್ಮ್ ಹಳ್ಳಿಗಳಲ್ಲಿ ಆಲ್ರೆಡಿ ಆ ಥರ ವಿದ್ಯೆ ಇದೆ ಅಂತ ಎಲ್ರಿಗೂ ಗೊತ್ತು. ಹ್ಮ್ ಮಾಟ ಮಾಡಿಸ್ತಾರೆ, ಮಂತ್ರ ಮಾಡಿಸ್ತಾರೆ ಅಂತ ಗೊತ್ತು. ಏನು ಮಾಡ್ತಾರೆ, ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಒಂದಿಷ್ಟು ಯಾವುದೋ ಒಂದು ಗೊಂಬೆಗಳು ಅಥವಾ ನಿಂಬೆಹಣ್ಣು ಈ ಥರ ಅವು ಇವು ಬಿಸಾಕ್ತಾರೆ. ಹೌದು. ಬಿಸಾಕಿದ ತಕ್ಷಣ ಅವ್ರಿಗೇನಾಗುತ್ತೆ, ಫಸ್ಟ್ ಮೈಂಡ್ನಲ್ಲಿ ಏನೋ ಮಾಡಿದಾರೆ ಹ್ಮ್ ಬರುತ್ತೆ ಮನಸ್ಸಲ್ಲಿ. ಹ್ಮ್ ಏನೋ ಮಾಡಿದ್ದಾರೆ ಅಂತ ಯಾವತ್ತೂ ನಮಗೆ ಭಯ ಬಂದ್ಬಿಡ್ತು ಮನಸ್ಸಲ್ಲಿ. ಅವಾಗೇನಾಗುತ್ತೆ, ಅವನು ಮಾಡಿಸಿರ್ತಾನೆ ಬಿಡ್ತಾನೆ ಗೊತ್ತಿಲ್ಲ, ನಮ್ಮ ಭಯನೇ ನಮ್ಮ ಭೂತ ಆಗಿ ಕಾಡಕ್ಕೆ ಶುರು ಆಗುತ್ತೆ. ಹೌದು. ಜಸ್ಟ್ ಇವತ್ತು ಇಷ್ಟು ಕಷ್ಟ, ಯಾಕಂದರೆ ಈ ಮಂತ್ರಗಳು ಇವೆಲ್ಲ ಮಾಡಬೇಕಾದ್ರೆ ಲಕ್ಷ ಲಕ್ಷ ಖರ್ಚಾಗುತ್ತೆ, ಏನು ತಮಾಷೆ ಅಲ್ಲ ಇದು. ಹ್ಮ್ ಆ ರೀತಿ ಟೆಕ್ನಾಲಜಿ ಗೊತ್ತಿದ್ದಂಥವನು 500ಕ್ಕೆ 1000ಕ್ಕೆ ಮಾಡ್ತಾನ? ಇಲ್ಲ. ಮಾಡಲ್ಲ. ಹ್ಮ್ ಲಕ್ಷಗಳು ಕೊಟ್ಟರು ಕಷ್ಟನೇ. ಹ್ಮ್ ಸೊ ಆ ಥರ ಮಂತ್ರ ಮಾಡಂಗಿದ್ರೆ ನಮ್ಮ ರಾಜಕೀಯ ದವರು ಎಲ್ಲ ಇಡೀ ನಮ್ಮ ಕರ್ನಾಟಕಕ್ಕೆ ಮಂತ್ರಗಳು ಮಾಡಿಸ್ಬಿಟ್ಟು ಓಟ್ ಹಾಕ್ಸ್ಕೊಂಡ್ಬಿಡ್ತಾ ಇದ್ರು. ಹೌದು. ಟೆಕ್ನಾಲಜಿ ಎಲ್ಲ ಒಂದೇ ತಾನೆ, ಯಾರ ಮೇಲೆ ಬೇಕಾದ್ರೆ ಅಪ್ಲೈ ಮಾಡ್ಬೋದು ತಾನೆ. ಹ್ಮ್ ನಾನು ಹೇಳಿದ್ದು ಈ ಪಾಸಿಬಿಲಿಟೀಸ್ ಇದೆ ನಮ್ಮವ್ರ ಹಿಂದೆ, ಈ ಪಾಸಿಬಿಲಿಟೀಸ್ ಇದೆ. ಹ್ಮ್ ಸೊ ಅವರು ಯಾವ ರೀತಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೆಂಗೆ ವರ್ಕ್ ಆಗುತ್ತೆ ಅದ್ರ ಮೇಲೆ ತಗೊಂಡು ಅವರು ಆ ಪಾಸಿಬಿಲಿಟೀಸ್ ಇಟ್ಕೊಂಡು ಮಾಡ್ತಾ ಇದ್ರು ಇರಬಹುದು ಅಂತ ಹೇಳ್ತಾ ಇದ್ದೀನಿ ನಾವು, ಹೊರತು ಇದು ಭಯ ಬೀಳೋದಕ್ಕಲ್ಲ. ಹ್ಮ್ ಇವತ್ತು ಆ ಪೊಸಿಷನ್ ಇಲ್ಲ. ಓಕೆ. ಸೊ ಒಂದು ವೇಳೆ ಆ ಥರ ಇದ್ದರೂ ನಮಗೆ ಕಣ್ಣಿಗೆ ಬೀಳಲ್ಲ ಅವನು. ಹ್ಮ್ ಒಂದು ವೇಳೆ ಮಾಡಿಸ್ಬೇಕು ಅಂದ್ರೂ ಲಕ್ಷ ಲಕ್ಷ ಖರ್ಚಾಗುತ್ತೆ. ಲಕ್ಷ ಲಕ್ಷ ಖರ್ಚಾದರೂ ಕೂಡ, ಫಾರ್ ಎಕ್ಸಾಂಪಲ್ ನಾನು ನಿನ್ನ ಮೇಲೆ ಏನಾದರೂ ಮಾಡಿಸ್ಬೇಕು ಅಂತಂದರೆ ನೀನು ಫುಲ್ಲು ಸ್ಟ್ರಾಂಗ್ ಇದ್ದರೆ ನಿನ್ನ ಮೇಲೆ ಅಪ್ಲೈ ಆಗಲ್ಲ ಅದು. ಓ, ಯಾವುದೇ ಆಗಲಿ ಆಕ್ಸೆಪ್ಟೆನ್ಸ್ ಇರಬೇಕು, ಹ್ಮ್ ನಿನಗೆ ಆ ನಂಬಿಕೆಗಳು ಇರ್ಬೇಕು ನಿನ್ನ ಮನಸ್ಸಲ್ಲಿ. ಹ್ಮ್ ಓ ಆಗ್ಬಿಡುತ್ತಪ್ಪ ಅಂತ ನಂಬಿಕೆ ಇದ್ದರೆ ಮಾತ್ರ ಡೆಫಿನೆಟ್ ಆಗಿ ಆಗುತ್ತೆ. ಅಂದ್ರೆ ಇಲ್ಲಿ ನಾನು ಅದನ್ನ ಆಗುತ್ತೆ ಅನ್ನೋದು ನಂಬಿದ್ರೆ ಅದು ನನ್ನ ಮೇಲೆ ಅಪ್ಲೈ ಆಗತ್ತೆ. ಹೌದು. ಈಗ ನೀವು ಸೈಕಾಲಜಿಸ್ಟ್ ಹತ್ರ ಹೋಗ್ತೀರಿ, ಹ್ಮ್. ಹಿಪ್ನೋಸಿಸ್ ಮಾಡ್ತಾನೆ ಅಂತ ಅಂದ್ಕೊಳ್ಳಿ. ಹೌದು. ನಿಮ್ಮನ್ನು ಕೂಡಿಸ್ಬಿಟ್ಟು ಡೀಪ್ ರೂಟಿ ತೊಗೊಂಡು ಹಿಪ್ನೋಸಿಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಫಸ್ಟ್ ನೀವು ಆಕ್ಸೆಪ್ಟೆನ್ಸ್ ಕೊಡಬೇಕು. ಮಾಡಿ ಸರ್ ಅಂತ, ಮಾಡಿ ನೋಡೋಣ ಅಂದರೆ ಮಾಡೋಕ್ಕಾಗಲ್ಲ. ಹೌದು. ಸೊ ನಿಮ್ಮ ಮೇಲೆ ಹಿಪ್ನೋಟೈಸ್ ಅಪ್ಲೈ ಮಾಡಬೇಕು ಅಂದ್ರೂ ಕೂಡ ನೀವು ಆಕ್ಸೆಪ್ಟ್ ಕೊಡಬೇಕು ಫಸ್ಟು. ಹ್ಮ್ ನೀವು ಆಕ್ಸೆಪ್ಟ್ ಕೊಟ್ಟಾಗ ಮಾತ್ರ ಅದು ಏನಾದರೂ ಸೈಕಾಲಜಿಸ್ಟ್ ಮಾಡೋಕ್ಕೆ ಸಾಧ್ಯ. ಮಾಡಿ ನೋಡೋಣ ಅಂದರೆ ಮಾಡೋಕ್ಕಾಗಲ್ಲ. ಹ್ಮ್ ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಇವತ್ತು ನಾವು ಏನು ಹೊರಗಡೆ ನೀವೇನು ಹೇಳಿದ್ರಿ ಹಳ್ಳಿನಲ್ಲಿ ಹಳ್ಳಿನಲ್ಲಿ ಇವು ಸಾಮಾನ್ಯಗಳಿವಲ್ಲ. ಹ್ಮ್ ಅವ್ರನ್ನ ಯಾವತ್ತಿಗೂ ಭಯದಲ್ಲಿಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅದೇನಿದೆ, ಒಂದು ಎಲ್ಲ ಕಡೆ ಸಿಗುತ್ತೆ ಗೊಂಬೆಗಳು, ನಿಂಬೆಹಣ್ಣು, ಇಷ್ಟು ಕುಂಕುಮ, ಅವೇನೋ ಸಿಗ್ತವೆ, ತಗೊಂಡೋಗಿ ಅವ್ರ ಮನೆ ಮುಂದೆ ಹಾಕಿಬಿಟ್ರೆ ಅವ್ರಿಗೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಭಯ. ಅದು ಮಾಡಿದಾರೋ ಬಿಟ್ಟಿರೋ ಮಾಡಲ್ಲ, ಅದು ಏನು ಮಾಡಿರೋದಿಲ್ಲ, ಮಾನಸಿಕವಾಗಿ ಅವರು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ ಕುಗ್ಲಿ ಅಂತ. ಜಸ್ಟ್ ಅದು ನೋಡಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಆಲ್ರೆಡಿ ಒಂದು ಭೂತ ಇದೆ, ಮಾಟ ಮಂತ್ರ ತಂತ್ರ ಅನ್ನೋ ಭೂತ ಇದೆ ನನಗೆ. ಸೊ ಆ ಭೂತ ಏನು ಮಾಡಿಬಿಡುತ್ತೆ, ನಾವು ನಮ್ಮ ಮನಸ್ಸು ಇಟ್ಕೊಂಡಿದ್ದೀವಿ ಆಗಲೇ ಅದನ್ನು, ಆ ನಂಬಿಕೆಗಳಿವೆ ನನ್ನ ಹತ್ರ. ಸೊ ನಾನು ಕಣ್ಣಾರ ಪ್ರತ್ಯಕ್ಷ ನೋಡ್ತಾ ಇದ್ದೀನಿ ಬೆಳಗ್ಗೆ ಮನೆ ಮುಂದೆ. ಆಯಿತು, ಅಪ್ಲೈ ಆಯ್ತು ನನಗೆ ಯಾಕೋ ಒಂಥರ ಬೆಳಗ್ಗೆಯಿಂದ ಜ್ವರ ಬಂದಂಗೆ ಆಗ್ತಾ ಇದೆ, ಭಯ ಬರ್ತಾ ಇದೆ, ತುಟಿ ಒಣಗ್ತಾ ಇದೆ, ಈ ಸ್ಟಾರ್ಟ್ ಆಗುತ್ತೆ ಇದು. ಆ ಒಂದು ಭಯ ನಮ್ಮನ್ನು ಆ ಥರ ಡೆವಲಪ್ ಆಗ್ಬಿಡುತ್ತೆ, ಆ ಥರ ಮಾಡಿಸುತ್ತೆ ನಮಗೆ. ಕಾರಣ ಪಾಸಿಬಿಲಿಟೀಸ್ ಇದೆ. ನಾನು ಟೆಕ್ನಾಲಜಿ ಹೇಳಿದೆ, ಕ್ವಾಂಟಮ್ ಮೆಕ್ಯಾನಿಕ್ಸು ಇವತ್ತು ಏನು ಪ್ರೂವ್ ಮಾಡಿದೆ, ಎಂಟ್ಯಾಂಗಲ್ಮೆಂಟ್ ಅಂತ ಏನು ಪ್ರೂವ್ ಮಾಡಿದೆ, ಆ ಎಂಟ್ಯಾಂಗಲ್ಮೆಂಟ್ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಬರ್ತಕ್ಕಂಥ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಇಟ್ಕೊಂಡು ಈ ರೀತಿ ಮಾಡೋದಕ್ಕೆ ಚಾನ್ಸ್ ಇದೆ. ನಮ್ಮವರು ಕೂಡ ಆ ರೀತಿಯಾಗಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡೇ ಮಾಡ್ತಾ ಇದ್ರು. ಈ ರೀತಿ ಮಾಡೋದಕ್ಕೆ ಚಾನ್ಸ್ ಇದೆ ಅಂತ ಹೇಳಿದ್ನೇ ಹೊರತು ಇವತ್ತು ಮಾಡ್ತಕ್ಕಂಥವ್ರು ಭಾಳ ಕಡಿಮೆ. ಆಮೇಲೆ ಇವಾಗ ನೀವು ಹೇಳಿದ್ರಿ ಆ ಥರ ರಿಯಲ್ ಆಗಿ ಒಂದು ತಂತ್ರ ಮಂತ್ರ ಯಂತ್ರವನ್ನು ಯೂಸ್ ಮಾಡಿಬಿಟ್ಟು ಆ ರಿಸಲ್ಟ್ ತಗೋಬೇಕಾಗಿರೋ ಒಂದು ಒಳ್ಳೆ ಕಾರ್ಯಕ್ಕೆ ಮಾಡ್ತಾರೆ ಅಂತ ಹೇಳಿ ಅಂದ್ರೆ, ಆಮೇಲೆ ಅವ್ರು ಸಿಗೋದು ರೇರ್ ಅಂತ ಹೇಳಿ ಅಂದ್ರೆ ಲಕ್ಷ ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವರು ಎಲ್ಲಿರ್ತಾರೆ ಮತ್ತೆ ಹೇಗಿರ್ತಾರೆ ಆಕ್ಚುಲಿ ಆ ಥರ ಮಾಡುವಂಥವ್ರು? ಅಲ್ಲ, ಆ ಥರ ಮಾಡೋರು ನಮ್ಮ ಸಾಮಾನ್ಯ ಜನಗಳ ಮಧ್ಯೆನೇ ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ಸಿಗೋದು ಕಷ್ಟ ನಮಗೆ, ಅರ್ಥ ಆಯ್ತಾ? ಆಮೇಲೆ ಎಲ್ಲೋ ಕೇರಳದಲ್ಲಿರ್ತಾರೆ, ಅಲ್ಲಿರ್ತಾರೆ, ಇಲ್ಲಿರ್ತಾರೆ ಅಂತ ಸುಮ್ಮನೆ ಹೇಳ್ತಾರೆ. ಬಟ್ ಯಾರು ನೋಡಿದ್ದಾರೆ ಇವತ್ತು, ಯಾರು ಬಂದು ನಮಗೆ ತೋರಿಸಿದ್ದಾರೆ, ಯಾರು ಮಾಡಿದ್ದಾರೆ? ಹಿಂದಿನ ಕಾಲದಲ್ಲಿ ಕಡಿಮೆ ಜನಗಳಿದ್ರಲ್ಲ, ಆ ಟೈಮಲ್ಲಿ
ಇಂಥವೆಲ್ಲ ಜಾಸ್ತಿ ಇತ್ತು. ಇವತ್ತೆಲ್ಲ ಡೆವಲಪ್ ಆಗಿ ಇವತ್ತು ಫಾರ್ ಎಕ್ಸಾಂಪಲ್ ಈ ಯಂತ್ರ ಮಂತ್ರ ತಂತ್ರ ಮಾಡೋನು ಒಂದು ವರ್ಷದಲ್ಲಿ ಒಂದೋ ಎರಡೋ ಮಾಡಿ ಒಂದು 20 ಲಕ್ಷ 30 ಲಕ್ಷ ಸಂಪಾದನೆ ಮಾಡೋನು, ಅದೇ ಅವನು ಸರಿಯಾಗಿ ಎಜುಕೇಷನ್ ತೊಗೊಂಡು ಯಾವುದೋ ಜಾಬ್ ಮಾಡಿದ್ರೆ ಅಷ್ಟೇ ಸಂಪಾದನೆ ಮಾಡ್ತಾನೆ. ಆ ಕಷ್ಟ ಅವನು ಎಷ್ಟು ನಿಷ್ಠೆಯಿಂದ ಇರ್ಬೇಕು ಅದಕ್ಕೆ. ಯಾಕಂದರೆ ಸ್ವಲ್ಪ ಏನಾದರೂ ರಿವರ್ಸ್ ಅವನ ಮೇಲೆ ಅಟ್ಯಾಕ್ ಆಗುತ್ತೆ. ಅದು ಫ್ರೀಕ್ವೆನ್ಸಿ 91.1ಗೂ 92.2ಗೂ ವ್ಯತ್ಯಾಸ ಏನಿದೆ, ಜಸ್ಟ್ ಒಂದು ಫ್ರೀಕ್ವೆನ್ಸಿ ಅಷ್ಟೇ. ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿದ್ರೆ 91.1 ಬರುತ್ತೆ, 92.2 ಬರುತ್ತೆ, ಇಲ್ಲ 93.5 ಬರುತ್ತೆ. ಜಸ್ಟ್ ಸ್ವಲ್ಪ ಫ್ರೀಕ್ವೆನ್ಸಿಯಲ್ಲಿ ಅವನ ಮಂತ್ರಗಳು, ಆ ಉಚ್ಚಾರ ಮಾಡತಕ್ಕಂಥ ಶಬ್ದಗಳು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಯಾರಿಗೆ ಅಪ್ಲೈ ಆಗುತ್ತೆ? ಅವನ ಮೇಲೆ ಅಪ್ಲೈ ಆಗುತ್ತೆ. ಅಂದರೆ ಅವ್ನು ಎಷ್ಟು ಕೇರ್ ಇರಬೇಕು, ಎಷ್ಟು ಕಷ್ಟಪಡಬೇಕು, ಅವನು ಎಷ್ಟು ನಿಯತ್ತಿರ್ಬೇಕು ಅವನ ಹತ್ರ. ಸೊ ಹಾಗಾಗಿ ಇವತ್ತು ಅಂಥವ್ರು ಸಿಗೋದು ಭಾಳ ಕಷ್ಟ. ಇಲ್ಲ ಎಲ್ಲೋ ನಮ್ಮ ರಾಜಕಾರಣಿಗಳು ಕೆಲವರು ಇದ್ದಾರೆ, ಅವ್ರ ಹೆಸರು ನಮ್ಗೆ ಗೊತ್ತು, ಇಲ್ಲಿ ಬೆಂಗಳೂರಲ್ಲಿ ಅವ್ರು ಮಾತ್ರ ಮಾಡ್ತಾರೆ, ನಿಂಬೆಹಣ್ಣು ಅದು ಇದು ಇಟ್ಕೊಂಡು ಅಂಥವ್ರು ಮಾತ್ರ ಮಾಡ್ತಾರೆ. ಬಟ್ ಅದರಿಂದ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ ನೋಡಿ. ಫಾರ್ ಎಕ್ಸಾಂಪಲ್ ಒಂದು ವೇಳೆ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ, ಇವತ್ತೇನಾಯ್ತು ಅವ್ರ ರಿಸಲ್ಟ್ ಅವ್ರದ್ದು. ಆ ಥರ ಮಾಡಿ 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 ಒಂದು ವೇಳೆ ಅವ್ರ ರಿಸಲ್ಟ್ ತೊಗೊಂಡಿದ್ರು ಕೂಡ ರಿಪಲ್ ಎಫೆಕ್ಟ್ ಅಂತ ಕರಿತೀವಿ. ಇವತ್ತು ಎಷ್ಟು ಏನಾಯ್ತು ಅದು, ಇಡೀ ಫ್ಯಾಮಿಲಿ ಕೊಲಾಪ್ಸ್ ಆಯ್ತಾ? ಹೌದು. ಹಾಂ. ಸೊ ಯಾವತ್ತಿಗೂ ಕೂಡ ಯಾವುದನ್ನು ನೀನು ಮಾಡ್ತೀಯ ತನ್ನದೇ ಆಗಿರ್ತಕ್ಕಂಥ ಒಂದು ಎಫೆಕ್ಟ್ ಇರುತ್ತೆ. ಓಕೆ. ಆಮೇಲೆ ಇಲ್ಲಿ ನಮಗೆ ಮುಖ್ಯವಾಗಿ ಏನು ಅಂತಂದರೆ, ಈ ಒಂದು ನೇಚರ್ ಏನಿದೆ ಅಲ್ಲ ಹರೀಶ್, ಈ ನೇಚರ್ ತುಂಬ ಡಿಫ್ರೆಂಟು. ಇವತ್ತು ನೀನು ಒಂದು ಮಾವಿನ ಮರಕ್ಕೆ ಸೀಡ್ ಹಾಕಿದೆ ಅಂತ ಅಂದ್ಕೊ. ಓಕೆ. ನೀನು ಹಾಕಿದ್ದೆಷ್ಟು ಒಂದು ಸೀಡು, ಕಷ್ಟಪಟ್ಟು ಒಂದು 3-4 ವರ್ಷ ಬೆಳೆಸಿದೆ ಅಂತ ಅಂದ್ಕೊ. ಇದರಿಂದ ಎಷ್ಟು ಸೀಡ್ಸ್ ತಗೋಬೋದು ನೀನು? 1000ಗಟ್ಟಲೆ, ಕೌಂಟ್ಲೆಸ್ಸು. ಯಾಕೆ ಗೊತ್ತಾ? ಕೌಂಟ್ಲೆಸ್ ಇದು. ಯಾಕೆಂದರೆ ಈ ಸೀಡಿಂದ ಎಷ್ಟು ಸೀಡ್ ಬರ್ತವೆ, ಆ ಸೀಡಿಂದ ಆಗಿರ್ತಕ್ಕಂಥ ಮರಗಳು, ಅವುಗಳಿಂದ ಆಗಿರ್ತಕ್ಕಂಥ ಮರಗಳು. ಅಂದರೆ ನೀನು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದಾಗ ನಿನಗೆ ಅದರ ಎಫೆಕ್ಟ್ ರಿಸಲ್ಟ್ ಕೂಡ ಹಿಂಗೆ ಇರುತ್ತೆ. ಅರ್ಥ ಆಯ್ತಾ? ಒಳ್ಳೆ ಕೆಲಸ ಅಂದರೆ ಇಲ್ಲಿ ಯಾವುದಪ್ಪ, ಈಗ ನಾವು ನಿನ್ನೆ ಮಾತಾಡಿದ್ವಿ, ಒಳ್ಳೇದು ಅಂತ ನಾವು ಹೆಂಗೆ ಡಿಸೈಡ್ ಮಾಡ್ತೀವಿ, ಕೆಟ್ಟದು ಅಂತ ಹೆಂಗೆ ಡಿಸೈಡ್ ಮಾಡ್ತೀವಿ, ಒಳ್ಳೇದು ಅಂತ ಹೆಂಗೆ ಡಿಸೈಡ್ ಮಾಡ್ತೀವಿ. ಹೌದು. ಓಕೆ. ಒಳ್ಳೇದಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ನಾನು ನಿನಗೆ ಸಂತೋಷವನ್ನು ಉಂಟು ಮಾಡಿದೆ, ಅದೇನದು? ಒಳ್ಳೇದು. ನಿನಗೆ ಖುಷಿ ಆಯಿತು, ನಿನ್ನ ಮನಸ್ಸಿಗೆ ಒಂದು ಖುಷಿಯಾಗಂಥ ಒಂದು ಕೆಲಸ ನನ್ನಿಂದ ಆಯಿತು ಅಂದರೆ ಅದು ಒಳ್ಳೆಯದು. ನಿನ್ನ ಮನಸ್ಸಿಗೆ ನೋವು ಕೊಡೋಂಥ ಒಂದು ಕೆಲಸ ಆಯಿತು ಅದು ಕೆಟ್ಟದು. ಜಸ್ಟ್ ಇಷ್ಟೇ ಸಿಂಪಲ್. ಓಕೆ. ಈಗ ನಾನು ಒಬ್ಬರಿಗೆ ಒಂದು ಮನಸ್ಸಂತೋಷ ಕೊಡ್ತಕ್ಕಂಥ ಕೆಲಸ ಮಾಡಿದೆ ಅಂತ ಅಂದ್ಕೊ, ನೇಚರ್ ಏನು ಮಾಡುತ್ತೆ? ಮಲ್ಟಿಪಲ್ ಆಗಿ ನನಗೆ ಸಂತೋಷ ಕೊಡ್ತಕ್ಕಂಥದ್ದು. ನಾನು ಒಬ್ಬರಿಗೆ ಕೆಟ್ಟದ್ದು ಮಾಡಿದೆ, ಒಬ್ಬರಿಗೆ ನೋವು ಕೊಟ್ಟೆ, ಒಬ್ಬರಿಗೆ ಇದು ಮಾಡಿದೆ ಅಂತ ಅಂದ್ಕೊ, ನೇಚರ್ ಏನು ಮಾಡುತ್ತೆ? ಸೇಮ್ ಮಲ್ಟಿಪಲ್ ಎಫೆಕ್ಟ್ ನನಗೆ ಕೊಡುತ್ತೆ. ಅಂದರೆ ಇಟ್ಸ್ ಅ ಚೈನ್ ರಿಯಾಕ್ಷನ್ ಅಂತ ಹೇಳಿ ಅಂತೀರಾ ನೀವು? ಆ್ಯಕ್ಚುಲಿ ಇದು ನಿಜವಾಗ್ಲೂ ನಮ್ಮ ಕಾರ್ಮಿಕ್ ಪ್ಯಾಟ್ರನ್. ಇದು ನಿಜವಾದ ಕಾರ್ಮಿಕ್ ಪ್ಯಾಟ್ರನ್. ನಾವೇನು ಕರ್ಮ ಅಂತ ಕರಿತಾ ಇದ್ದೀವಿ, ನಮಗೆ ಪಾಪ ಪುಣ್ಯ ಅಂತ ಕರಿತಾ ಇದ್ದೀವಿ. ಪಾಪ ಪುಣ್ಯ ನೆಕ್ಸ್ಟ್ ನಾವು ಸ್ವರ್ಗಕ್ಕೆ ಹೋಗ್ತೀವಿ, ನರಕಕ್ಕೆ ಹೋಗ್ತೀವಿ ಅಂತ ಬಿಟ್ಟರೆ, ಈ ಒರಿಜಿನಲ್ ಈ ಜನ್ಮದಲ್ಲೇ ನೇಚರು ನಮಗೆ ಯಾವತ್ತು ರಿಸಲ್ಟ್ ಕೊಟ್ಬಿಡ್ತಾ ಇದೆ. ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ರಿಸಲ್ಟ್ ಬೇಕಾಗಿಲ್ಲ, ಹೊರಗಿನ ಪ್ರಪಂಚ ನೋಡ್ತೀವಿ. ಸರಿ, ಮತ್ತು ಅವನೆಲ್ಲ ಅಷ್ಟು ಮೋಸ ಮಾಡ್ತಾ ಇದ್ದಾನೆ, ಒಳ್ಳೆ ಚೆನ್ನಾಗಿ ಕಾರ್ ಗೀರೆಲ್ಲ ಹಾಕ್ಕೊಂಡು ಬಿಲ್ಡಿಂಗ್ ಕಟ್ಸ್ಕೊಂಡು ಜೀವನ ಮಾಡ್ತಾನೆ ಅಂತೀವಿ. ನಾವು ರಿಸಲ್ಟ್ನ ಯಾವುದರಲ್ಲಿ ನೋಡ್ತಾ ಇದ್ದೀವಿ ಹೇಳಿ? ಮೆಟೀರಿಯಲಿಸ್ಟಿಕ್ನಲ್ಲಿ ಅಲ್ಲ, ಬರೀ ಮನಿಯಲ್ಲಿ ನೋಡ್ತಾ ಇದ್ದೀವಿ, ಫೈನಾನ್ಸಲ್ಲಿ ನೋಡ್ತಾ ಇದ್ದೀವಿ. ಸೊ ಒಂದು ಫೈನಾನ್ಸಲ್ಲಿ ಅವ್ನು ಇದ್ದುಬಿಟ್ರೆ ಮುಗಿತಾ, ಇನ್ನು ಏನು ನೋಡೋದು ಬೇಕಾಗಿಲ್ಲ. ಅವ್ನ ಹೆಲ್ತ್ ನೋಡೋದು ಬೇಕಾಗಿಲ್ಲ, ಅವನ ಫ್ಯಾಮಿಲಿ ಯಾವ ರೀತಿ ಇದೆ ನೋಡೋದು ಬೇಕಾಗಿಲ್ಲ, ಅವ್ನ ಸಂಬಂಧಗಳು ಯಾವ ರೀತಿ ಇದೆ ನೋಡೋದು ಬೇಕಾಗಿಲ್ಲ, ಅವ್ನು ಸಂತೋಷವಾಗಿದ್ದಾನಿಲ್ಲ ನೋಡೋದು ಬೇಕಾಗಿಲ್ಲ, ಯಾವುದೂ ಇಲ್ವಾ? ಇಲ್ಲಿ ಒಂದು ಒಳ್ಳೆ ದೊಡ್ಡ ಬಿಲ್ಡಿಂಗು, ಕಾರು ಅದು ಇದ್ಬಿಟ್ರೆ ಮುಗಿದೋಯ್ತು. ಎಲ್ಲ ಕೌಂಟ್ ಆಗುತ್ತೆ. ಆ್ಯಕ್ಚುಲಿ ಎಲ್ಲ ಕೌಂಟ್ ಆಗುತ್ತೆ. ಸೊ ನೇಚರ್ಗೆ ಅದೆಲ್ಲ ಗೊತ್ತು. ಅದಕ್ಕಾಗಿ ಇವತ್ತು ನೀವೇನು ಯಂತ್ರ ತಂತ್ರ ಮಂತ್ರ ಅಂತ ಕರೀದ್ರಿ, ಇವತ್ತು ನಾವು ಫ್ಯಾಮಿಲಿಗಳು ನೋಡ್ತಾ ಇದ್ದೀವಿ, ಪೊಲಿಟಿಕಲ್ ಫ್ಯಾಮಿಲೀಸ್ ನೋಡ್ತಾ ಇದ್ದೀವಿ. ಅವರು ಏನಾದರೂ ಒಂದು ಫ್ಯಾಮಿಲಿಗೋ 2 ಫ್ಯಾಮಿಲಿಗೋ ಆ ಕಡೆ ಈ ಕಡೆ ಏನಾದರೂ ಒಂದು 10 ಫ್ಯಾಮಿಲಿಗೋ ಮಾಡಿರ್ಬೋದು. ಇವತ್ತು ಎಷ್ಟು ವಾಪಸ್ ಎಫೆಕ್ಟ್ ಹೊಡಿತೀವಿ. ಇವತ್ತು ಇಡೀ ಫ್ಯಾಮಿಲಿ ಕೊಲ್ಯಾಪ್ಸ್ ಆಯಿತು. ಓಕೆ. ಅದಕ್ಕೆ ಕೆಟ್ಟದ್ದು ಮಾಡೋದಕ್ಕೆ 100 ಸಲ ಆಲೋಚನೆ ಮಾಡ್ಬೇಕಂತೆ, ಒಳ್ಳೇದು ಮಾಡೋದಕ್ಕೆ ಆಲೋಚನೆ ಮಾಡೋದೇ ಬೇಕಾಗಿಲ್ಲ. ಆಲೋಚನೆ ಮಾಡೋದೇ ಬೇಕು, ಒಳ್ಳೇದು ಮಾಡಿಬಿಡು ಅಷ್ಟೇ. ಯಾಕಂದರೆ ರಿಸಲ್ಟ್ ನನಗೆ 100% ಫಿಕ್ಸ್ ಅಲ್ಲ. ನೀನು ಏನೇ ಒಳ್ಳೇದು ಮಾಡಿದ್ರು ರಿಸಲ್ಟ್ ಫಿಕ್ಸು, ನೀನು ಏನೇ ಕೆಟ್ಟದ್ದು ಮಾಡೋ ರಿಸಲ್ಟ್ ಫಿಕ್ಸ್. ಯಾಕೆ ಕೆಟ್ಟದ್ದು ಮಾಡುವಾಗ ಆಲೋಚನೆ ಮಾಡಬೇಕಾಗಿರೋದು, ಒಳ್ಳೇದು ಮಾಡಬೇಕಾದ್ರೆ ಆಲೋಚನೆ ಮಾಡೋದು ಬೇಕಾಗಿಲ್ಲ. ಅಂದರೆ ಇಲ್ಲಿ ಅವರು ಯಂತ್ರ ಮಂತ್ರ ಮಾಟ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಆ ರಿಪಲ್ ಎಫೆಕ್ಟು ಮತ್ತೆ ರಿವರ್ಸ್ ಆಗೋದು
ಇದ್ದೇ ಇರುತ್ತೆ ಅಂತೀರಾ? ಅವ್ರಿಗಿರುತ್ತೆ ಡೆಫಿನೆಟ್ ಆಗಿ. ಅವ್ರಿಗೆ ಗೊತ್ತು ಅವ್ರಿಗೆ. ಹ್ಮ್ ನೇಚರ್ ಲಾ ಸೇಮ್. ಹ್ಮ್ ಇಲ್ಲಿ ನೇಚರ್ ಲಾ ನನಗೊಂದು ನಿನಗೊಂದು ಇಲ್ಲ, ಹ್ಮ್ ಅವ್ರಿಗೂ ಗೊತ್ತದು. ಸೊ ಇಲ್ಲಿ ನೀವು ಎಂಟ್ಯಾಂಗಲ್ಮೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ನಾ ಸೆಕೆಂಡ್ ಮಾಡಿದಾಗ ಅಲ್ಲಿ ನಮ್ಮ ಪಾರ್ಟಿಕಲ್ಸು ಮಿಂಗಲ್ ಆಗುತ್ತೆ, ಮತ್ತೆ ಅವರು ಯು ಎಸ್ ಗೆ ಹೋಗ್ತಾರೆ, ನಾನು ಇಲ್ಲಿರ್ತೀನಿ ಇಂಡಿಯಾದಲ್ಲಿ. ಅವಾಗ ನಾನು ಇಲ್ಲಿ ಪಾಸಿಟಿವ್ ಆಗಿ ನಾನು ಮಂತ್ರಗಳನ್ನು ಹೇಳಿದ್ರೆ ಅಲ್ಲಿ ಅವ್ರ ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ. ಅಲ್ಲ, ನೀನು ಮಾಡೋದಂತಲ್ಲ, ಹಾ. ಇವು ಎಕ್ಸ್ಚೇಂಜ್ ಆಗ್ತಾನೆ ಇರ್ತವೆ. ಹೌದು. ಅಲ್ಲಿ ನೆಗೆಟಿವ್ ಆದಾಗ ಇಲ್ಲಿ ಪಾಸಿಟಿವ್ ಆಗುತ್ತೆ, ಇಲ್ಲಿ ಪಾಸಿಟಿವ್ ಆದಾಗ ನೆಗೆಟಿವ್ ಆಗಿ ಎಕ್ಸ್ಚೇಂಜ್ ಆಗ್ತಾನೆ ಇರ್ತವೆ. ಸೊ ಹಂಗ್ ಆ ಒಂದು ಆಂಗಲ್ ಅಲ್ಲಿ ಇದು ರಿವರ್ಸ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಆ ಥರ ಓಕೆ. ಅದು ಟೆಕ್ನಾಲಜಿನ ಹಂಗೆ ನಮ್ಮವರು ಯೂಸ್ ಮಾಡ್ಕೊಂಡಿರ್ಬೋದು ಅಂತ ನನ್ನ ಅಜಂಪ್ಷನ್ ಅಷ್ಟೇ ಅದು. ಓಕೆ. ಯಾವ ರೀತಿ ವರ್ಕ್ ಆಗ್ತಾ ಇರ್ಬೋದು. ಇವತ್ತು ಅದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಂದಿರೋದ್ರಿಂದ ನಮಗಿದು ರಹಸ್ಯ ಬಯಲಾಯಿತು. ಓಕೆ. ಯಾಕೆ ತೊಗೊತಾ ಇದ್ರು? ಯಾಕಂದರೆ ತಲೆ ಕೂದಲು ಅಂದರೆ ಮೇಲೆ ಫುಲ್ ಬಾಡಿ, ಪಾದದ ಕೆಳಗಿನ ಮಣ್ಣು ಅಂತಂದರೆ ಫುಲ್ ಹೋಲ್ ಬಾಡಿ ಹೌದು ಬಂತು. ಆಮೇಲೆ ಯಾವುದಾದ್ರೂ ಒಂದು ಬಟ್ಟೆಯ ತುಂಡು, ಆಮೇಲೆ ನಮ್ಮ ಉಗುರು. ಸೊ ಕಂಪ್ಲೀಟ್ ಬಾಡಿ ಟೋಟಲ್ ತೊಗೊಂಡಂಗೆ ಆಗ್ಬಿಡ್ತು. ಟೋಟಲ್ ಬಾಡಿ ಮೇಲೆ ಕಂಟ್ರೋಲ್ ಅಂದರೆ ಟೋಟಲ್ ಬಾಡಿಲಿ ಇರ್ತಕ್ಕಂಥ ಎಲ್ಲ ಪಾರ್ಟಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಪಾರ್ಟಿಕಲ್ಸ್ ಅವ್ರ ಕೈಯಲ್ಲಿ ಸಿಕ್ತು. ಹೌದಲ್ಲ? ಹೌದು. ಸೊ ಅದರಿಂದ ಅಪ್ಲೈ ಮಾಡಬೇಕಾದ್ರೆ ಅದನ್ನು ಟೆಕ್ನಾಲಜಿ ಗೊತ್ತಿದ್ದು, ಆ ಮಂತ್ರಗಳು ಆ ಒಂದು ಫ್ರೀಕ್ವೆನ್ಸಿನ ಕಳಿಸ್ತಕ್ಕಂಥ ವಿಧಾನ ಗೊತ್ತಿದ್ದರೆ ಡೆಫಿನೆಟಾಗಿ ಅಪ್ಲೈ ಯಾಕೆ ಆಗಬಾರ್ದು? ಆಗುತ್ತೆ. ಇವಾಗ ನಾವು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಆಮೇಲೆ ನೀವು ಕೂಡ ಹೇಳ್ತಿದ್ರಿ ನಾನು ಪಾಸಿಟಿವ್ ಆಗಿ ಸ್ಟ್ರಾಂಗ್ ಮೆಂಟಾಲಿಟಿ ಇತ್ತು ಅಂತ ಹೇಳಿದ್ರೆ ಅದನ್ನ ನಾನು ನಂಬಲ್ಲ ಅಂತ ಹೇಳಿದ್ರೆ ಅದು ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಆ ಕಡೆ ಸೈಡಿಂದ ಮಾಡಿಸ್ತಾ ಇದ್ದಾರೆ ಮಾಟ ಮಂತ್ರ ಅಂತ ಅಂದಾಗ, ನಾನು ಫುಲ್ಲಿ ಸ್ಟ್ರಾಂಗ್ ಆಗಿದ್ದಾಗ ಅದು 100% ವರ್ಕ್ ಆಗಲ್ವಲ್ಲ? 100ಕ್ಕೆ 100 ಆಗಲ್ಲ. ಸ್ವಲ್ಪ ಅಲ್ಲಿ ನಾನು ಏನಾದರೂ ಅವ್ರು ಮಾಡಿಸಿರ್ಬೋದು, ನನಗೆ ಭಯ ಮೀನ್ಸ್ ಇದನ್ನ ಅರ್ಧಂಬರ್ಧ ನಂಬ್ತಾ ಇದ್ದೀನಿ ಮಾಟ ಮಂತ್ರನ, ನನ್ನಲ್ಲಿ ಕಾನ್ಫಿಡೆನ್ಸ್ ಇಲ್ಲ ಅಂತ ಅಂದಾಗ ಆ ಒಂದು ಎನರ್ಜಿ ಟೇಕ್ ಓವರ್ ಆಗ್ಬಿಡುತ್ತೆ ಅಂತೀರಾ? ಎನರ್ಜಿ ಟೇಕ್ ಅದಕ್ಕೆ ಏನು ಮಾಡ್ತಾರೆ ಅಂತ, ಟೆಕ್ನಿಕ್ ಏನು ಮಾಡ್ತಾರೆ ಅಂತಂದರೆ, ಒಬ್ಬ ಮಂತ್ರಗಾರ ಏನು ಮಾಡ್ತಾನೆ, ಅವನು ಇವು ಯಾವನಿಗೋ ಅವ್ನು ಮಾಡಬೇಕು ಅಂತ ಅಂದ್ಕೊಂಡವ್ನಿಗೆ ಇವಾಗ ಯಾರೋ ಮಾಡ್ಸಕ್ಕೆ ಬಂದಿರ್ತಾರಲ್ಲ ಅವ್ರು ಕೂಡ ಇವ್ರಿಗೆ ಹೇಳಿ ಕಳಿಸ್ತಾರೆ. ಹೇಳಿ ಕಳಿಸೋ ಅಂತಂದ್ರೇನು, ಇವನಿಗೆ ಈ ಮಾಟ ಮಂತ್ರ ಇದೆ, ಈ ರೀತಿ ಮಾಡಿಸ್ತಾರೆ, ಮಾಡಿಸಿದ್ರೆ ಈ ಥರ ಎಲ್ಲ ಆಗುತ್ತೆ, ಅವನಿಗೆ ಕೈ ಬಿದ್ದೋಗುತ್ತೆ, ಕಾಲು ಬಿದ್ದೋಗುತ್ತೆ, ಮಾತು ಬಿದ್ದೋಗುತ್ತೆ, ಈ ಥರ ಎಲ್ಲ ಹೇಳಿ ಕಳಿಸ್ತಾರೆ ಫಸ್ಟ್. ಅಂದರೆ ಅವನಿಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಅವನಿಗೆ ಯಾವ ಮುಖಾಂತರದಿಂದಲೂ ಇನ್ಫಾರ್ಮೇಷನ್ ಕಳಿಸ್ತಾರೆ. ಕಳಿಸಿದಾಗ ಫಸ್ಟ್ ಇವ್ನು ನಂಬದೇ ಇರ್ತಕ್ಕಂಥವನು, ಹೌದಾ ಹಂಗಿದೆಯಾ, ಹೌದು ಸರ್ ಅಲ್ಲಿ ಹಿಂಗಾಯ್ತು, ಇಲ್ಲಿ ಹಿಂಗಾಯ್ತು, ಅದು ಹಿಂಗಾಗ್ಬಿಡ್ತಂತೆ, ಕಾಲು ಹಿಂಗಾಗ್ಬಿಡ್ತಂತೆ, ಕೈ ಹಿಂಗಾಗ್ಬಿಡ್ತಂತೆ, ಅವ್ನು ಬಿದ್ದೋಗ್ಬಿಟ್ಟಂತೆ, ಅವನಿಗೆ ಮಾತು ಹೋಗ್ಬಿಡ್ತಂತೆ. ಆ ಥರ ಅವನಿಗೆಲ್ಲ ಇನ್ಫಾರ್ಮೇಷನ್ನ ಫಸ್ಟ್ ಫೀಡ್ ಮಾಡ್ತಾರೆ. ಅವನಿಗೆ ಫೀಡ್ ಮಾಡಿ ಇವನ ಮೈಂಡು ಫಸ್ಟು ಅದನ್ನು ನಂಬಬೇಕು. ಅದನ್ನು ಅಲ್ಲಿ ಮಾಡಿರಲ್ಲ, ಇನ್ನೂ ಮಾಡೋದಕ್ಕಿಂತ ಮುಂಚೆನೇ ಇವ್ನು ನಂಬಿಸ್ತಾರೆ ಇವನ್ನ. ಅದಕ್ಕಾಗಿ ಮನೆಯಲ್ಲಿ ಅಲ್ಲಲ್ಲಿ ನಿಂಬೆಹಣ್ಣುಗಳು ಸಿಗೋದು, ಯಾವುದಾದ್ರೂ ಒಂದು ಬಟ್ಟೆ ಸಿಗೋದು ಅಥವಾ ಒಂದು ಬೊಂಬೆ ಸಿಗೋದು, ಇವೆಲ್ಲ ಸಿಕ್ಕಾಗ ಇವನು ಫಸ್ಟ್ ನಂಬಕ್ಕೆ ಶುರು ಮಾಡ್ತಾನೆ. ವೀಕ್ ಆಗ್ತಾ ಹೋಗ್ತಾನೆ. ಯಾವಾಗ ಫಸ್ಟು ಒಂದು ನಂಬಿಕೆ ಬಂದು ಕುತ್ಕೊಂತು ಅಂತಂದ ತಕ್ಷಣ ಅವಾಗ ಇವನು ಮಾಡಕ್ಕೆ ಶುರು. ಯಾಕಂದ್ರೆ ನಂಬಿಕೆ ಅದು ಇದೆಲ್ಲ ಟೆಕ್ನಾಲಜಿನೇ. ಓಕೆ. ಅಂದ್ರೆ ಆ ಪರ್ಸನ್ ನಿನ್ನ ಮೈಂಡ್ ಅಲ್ಲಿ ಒಂದು ಬಿಲೀಫ್ ಇರಬೇಕು. ಓಕೆ. ಒಂದು ಬಿಲೀಫ್ ಇದ್ದಾಗ ಮಾತ್ರ ಇವನು ಈ ಬಿಲೀಫ್ ಮೇಲೆ ವರ್ಕ್ ಮಾಡ್ತಾನೆ. ಈ ಮಾಂತ್ರಿಕ ನಿನ್ನ ಬಿಲೀಫ್ ಮೇಲೆ ವರ್ಕ್ ಮಾಡ್ತಾನೆ. ನಿನ್ನಲ್ಲಿ ಈ ಬಿಲೀಫೇ ಇಲ್ಲ ಅಂತ ಅಂದ್ಕೋ, ನಾನು ಕೇರೆ ಮಾಡ್ತಾ ಇಲ್ಲ ಅದ್ರ ಬಗ್ಗೆ, ಎಷ್ಟೇ ಆದ್ರೂ ನಾನು ಅದನ್ನ ಈ ಬಿಲೀಫ್ ಆಪ್ಸ್ ಇದು ಆಪ್ಸ್, ಈ ಆಪ್ಸ್ನ ಡೌನ್ಲೋಡ್ ಮಾಡ್ಕೋಬೇಕು ಅವನ ಮೈಂಡಲ್ಲಿ. ಇದ್ರ ಬಗ್ಗೆ ನಂಬಿಕೆ ಇರ್ತಕ್ಕಂಥ ಒಂದು ಬಿಲೀಫ್ ಇರ್ತಕ್ಕಂಥ ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಆ್ಯಪ್ ಮೇಲೆ ಇವನು ವರ್ಕ್ ಮಾಡ್ತಾನೆ. ಇವನು ಸೇಮ್ ಮೊಬೈಲ್ ಟೆಕ್ನಾಲಜಿ, ಬೇರೆ ಇಲ್ಲ ಹರೀಶ್. ನಾವು ಸುಮ್ಮನೆ ಮಾತಾಡ್ತಾ ಇದ್ದೀವಿ, ಬೇರೆ ಇಲ್ಲ. ಇದು ಟೆಕ್ನಾಲಜಿ ನಂಬ್ತಾ ಇದ್ದೀವಿ. ಇದು ಕೂಡ ಟೆಕ್ನಾಲಜಿನೇ. ಇದು ಹೆಂಗೆ ವರ್ಕ್ ಆಗುತ್ತೆ? ಇದು ಮಂತ್ರಗಳು ಮತ್ತೆ ಸೌಂಡ್ ಮತ್ತೆ ಫ್ರೀಕ್ವೆನ್ಸಿ. ಈ ಸೌಂಡ್ ಫ್ರೀಕ್ವೆನ್ಸಿ, ಇವನು ಏನೇನು ಮಂತ್ರಗಳು ಹೇಳ್ತಾನೆ, ಈ ಫ್ರೀಕ್ವೆನ್ಸಿ ಎಲ್ಲ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಇರ್ತಕ್ಕಂಥ ಅವನ ಒಂದು ಅಪ್ಲಿಕೇಶನ್ ಮೇಲೆ ಕೂತ್ಕೊಳ್ಳುತ್ತೆ. ಕೂತ್ಕೊಂಡಾಗ ವರ್ಕ್ ಆಗುತ್ತೆ ಅದು. ಅದಕ್ಕೆ ನಮಗೆ ಇಂಥ ನಂಬಿಕೆಗಳೇ ಇಲ್ಲ ಅಂತ ಅಂದ್ಕೋ ಜೀವನದಲ್ಲಿ. ಯಾರಾದರೂ ಬಂದು ಈ ಥರ ಏನಾದ್ರು ಮಾಡಿ ಅವನ್ನ ಕಳಿಸ್ಬಿಟ್ಟು ಅದ್ರ ಬಗ್ಗೆ ಆಲೋಚನೆ ಕೂಡ ಮಾಡಕ್ಕೆ ಹೋಗ್ಬಾರ್ದು. ಆ ನಂಬಿಕೆ ಅನ್ನೋದ್ರ ಬಗ್ಗೆ ಆಲೋಚನೆ ಕೂಡ ಮಾಡಕ್ಕೆ ಹೋಗ್ಬಾರ್ದು. ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಇದು ಈ ಒಂದು ಸಿಸ್ಟಮ್ ಸ್ಟ್ರಾಂಗ್ ಆಗಿಬಿಟ್ರೆ ಎಲ್ಲರೂ ಕೂಡ ಅದನ್ನ ಒಪ್ತಿರ್ತಾನೆ. ಈ ಥರ ನಂಬಬಾರ್ದಪ್ಪ, ನಾನು ನಂಬಿದ್ರೆ ಅದು ಇದಾಗುತ್ತೆ. ಅಂದ್ರೆ ನಾವಿಲ್ಲಿ ಏನ್ ತಿಳ್ಕೊಬಹುದು ಅಂತ ಹೇಳಿದ್ರೆ, ಆ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಡಿ. ಎಕ್ಸಾಕ್ಟ್ಲಿ. ಸಿಂಪಲ್ ಆಗಿ ನಂಬಿಕೆ ಅನ್ನೋ ಆಪ್ ನ ನಿಮ್ಮ ಮೈಂಡ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಕೋಬೇಡಿ. ಆ ಆಪ್ ನಾನು ಅಕಸ್ಮಾತ್ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ ಕರೆಕ್ಟ್ ಡಿಲೀಟ್ ಮಾಡಿ. ಫಸ್ಟ್ ಅದನ್ನ ಡಿಲೀಟ್ ಮಾಡಿ. ಓಕೆ.
ಇದು ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಅನ್ಬೋದು ಆಕ್ಚುಲಿ. ಬಹಳ ಸಿಂಪಲ್. ಯಾಕಂದ್ರೆ ಇವತ್ತಿನ ದಿವಸ ಮೊಬೈಲ್ ತುಂಬಾ ಎಷ್ಟೋ ಜನ ಯೂಸ್ ಮಾಡ್ತಾ ಇದ್ದಾರೆ, ಕೋಟಿಗಟ್ಟಲೆ ಜನಗಳು. ಇವನ್ ಹಳ್ಳಿಗಳಲ್ಲೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಆ ಒಂದು ಆಪ್ ನಾವೀಗ ಪ್ಲೇ ಸ್ಟೋರ್ನ ಹಾಕೊಂಡಾಗ ನಮ್ಗೆ ಏನ್ ಬೇಕೋ ಆ ಒಂದು ಟೆಕ್ನಾಲಜಿ, ಊಬರ್ ಬೇಕಂದ್ರೆ ಊಬರ್ ಹಾಕೋತೀವಿ, ಝೊಮ್ಯಾಟೊ ಬೇಕಂದ್ರೆ ಝೊಮ್ಯಾಟೊ ಆಪ್ ಹಾಕೋತೀವಿ, ಅಲ್ಲಿ ಕನೆಕ್ಟ್ ಆಗ್ತಾ ಇದೆ. ಆಪ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಾನು ಏನಾದ್ರು ಒಂದು ಝೊಮ್ಯಾಟೊದಲ್ಲಿ ಒಂದು ಆರ್ಡರ್ ಮಾಡಿದ್ರೆ ಅದು ನನ್ನ ಮನೆಗೆ ಬಂದು ಸೇರ್ತಾ ಇದೆ. ಸೇರ್ತಾ ಇದೆಯಲ್ಲ. ಸೊ ಹಾಗಾಗಿ ಅಲ್ಲಿ ವೇವ್ಸ್ ವರ್ಕ್ ಆಗ್ತಾ ಇರ್ಬೇಕಾದ್ರೆ ಅದೇ ತರ ಈ ಒಂದು ಬಿಲೀಫ್ ಸಿಸ್ಟಮ್. ಸೇಮ್. ಅದಕ್ಕಾಗಿ ಇವನು ಮಾಟ ಮಂತ್ರ ಮಾಡೋನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವ್ನು ಮಾಡಕ್ ಬರಲ್ಲ ಅವನಿಗೆ. ಯಾಕಂದ್ರೆ ಇವನ ಹತ್ರ ಆ ಒಂದು ಅಪ್ಲಿಕೇಶನೇ ಇಲ್ಲ, ಆ್ಯಪ್ ಇಲ್ಲ ಅವನ ಹತ್ರ. ಹಾಗಾಗಿ ಏನು ಮಾಡ್ತಾನೆ, ಯಾರ ಮೇಲೆ ಮಂತ್ರ ಪ್ರಯೋಗ ಮಾಡಬೇಕು ಅಂದರೆ ಫಸ್ಟು ಅವನ ಮನೆಗೆ ಅವೆಲ್ಲ ಕಳಿಸ್ತಾನೆ, ಥಾಟ್ಸ್ ಎಲ್ಲ ಕಳಿಸ್ತಾನೆ. ಅವನ ಮನೆಯಲ್ಲಿ ಹೊರಗಡೆ ಯಾವುದು ಇದು ಹಾಕೋದು ಮಾಡೋದೆಲ್ಲ ಮಾಡ್ತಾನೆ. ಮನೆಯೊಳಗೆ ಏನೋ ಸಿಗುತ್ತೆ. ಆಮೇಲೆ ಅಲ್ಲಿ ಮನೆ ಯಾರೋ ಒಬ್ಬರು ಕೆಲಸದವ್ರು ಹಿಡ್ಕೊಂಡು ಅವ್ನಿಗೆ ಸ್ವಲ್ಪ ದುಡ್ಡು ಕೊಡ್ತಾರೆ. ಅವ್ನು ಹೇಳ್ತಾನೆ, ಸರ್ ನನಗೆ ರಾತ್ರಿ ಏನೋ ಕಣ್ಣಂಗಾಯ್ತು ಸರ್, ಈ ಥರ ಹಿಂಗೆ ಹೋಗ್ತಾ ಇತ್ತು ಸರ್, ಮೂಮೆಂಟ್ ಆಗ್ತಾ ಇತ್ತು ಸರ್, ನನಗೆ ಭಯ ಬಂದ್ಬಿಡ್ತು ಸರ್. ನನಗೆ ಬೆಳಗ್ಗೆ ನೋಡಿದ್ರೆ ಅಲ್ಲಿ ಬೊಂಬೆಗಳು ಬಿಸಾಕಿದ್ರು ಸರ್, ನಿಂಬೆಹಣ್ಣು ಬಿಸಾಕಿದ್ರು ಸರ್, ಏನೋ ಆಗ್ತಾ ಇದೆ ಸರ್, ನಿಮ್ಮಲ್ಲಿ ಯಾರೋ ಏನೋ ಮಾಡ್ತಾ ಇದ್ದಾರೆ ಸರ್. ಸೊ ಇವನೇನು ಮಾಡ್ತಾನೆ, ಇನ್ನೊಬ್ಬ ಯಾರೋ ಮಂತ್ರ ಮಾಡೋನ ಹತ್ರ ಹೋಗ್ತಾನೆ. ಇವನ ಹತ್ರ ದುಡ್ಡು ಕಿತ್ಬೇಕಂದ್ರೆ ಅವನೇನು ಮಾಡಬೇಕು, ಮಂತ್ರಗಳಿವೆ, ತಂತ್ರ ಇದೆ, ಮಾಟ ಮಾಡಿದೆ, ನಿನ್ನ ಮೇಲೆ ಮಾಟ ಮಾಡಲಾಗಿದೆ ಅಂತ ಹೇಳ್ಬಿಡ್ತಾನೆ ಅವನು. ಯಾವಾಗ ಅವನು ಹೇಳಿದ ತಕ್ಷಣ ಕನ್ಫರ್ಮೇಷನ್ ಆಯ್ತು, ಅವನಿಗೆ ಡೌನ್ಲೋಡ್ ಆಯಿತು ಅಪ್ಲಿಕೇಶನು. ಒನ್ಸ್ ಇದು ಡೌನ್ಲೋಡ್ ಆಯ್ತು, ಇವನು ಸ್ಟಾರ್ಟ್ ಮಾಡ್ತಾನೆ ಅವನು. ಸೊ ಟೆಕ್ನಾಲಜಿ ನಮ್ಮೂರು ಯಾವತ್ತೂ ಇದೆ, ಏನ್ಸೆಂಟ್ ಟೆಕ್ನಾಲಜಿ ಇದೆಲ್ಲ. ಇವತ್ತಿನ ದಿವಸ ನಾವು ನೋಡ್ತಾ ಹೋದ್ರೆ ಎಷ್ಟೊಂದು ಮೂವೀಸ್ಗಳಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಭೂತದ ಮನೆ ಇರುತ್ತೆ. ಆ ಭೂತದ ಮನೆ ಸುತ್ತ ಯಾರು ಓಡಾಡ್ತಾ ಇರೋದಿಲ್ಲ. ಫಸ್ಟ್ ಗೇಟ್ ತೋರಿಸ್ತಾರೆ, ಗೇಟ್ ತೋರಿಸಿದ ತಕ್ಷಣ ನೆಕ್ಸ್ಟು ಭೂತದ ಮನೆಗೆ ಯಾರು ಹೋಗ್ಬೇಡಿ ಅಂತ ಹೇಳ್ತಾರೆ. ಬಟ್ ಫಿಲ್ಮ್ ಡೈರೆಕ್ಟರ್ ಕೂಡ ಭೂತದ ಮನೆ ಒಳಗಡೆ ಒಂದಿಬ್ರು ಕಳಿಸ್ತಾರೆ. ಅಲ್ಲಿ ಸ್ಟ್ರಾಂಗ್ ಆಗಿರೋನು ಒಬ್ಬನು ಇರ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ, ಏನು ಇಲ್ಲ ಅದು ಇದು ಅಂತ ಹೇಳ್ಬಿಟ್ಟು. ಸೊ ಒಳಗಡೆ ಹೋಗ್ಬೇಕಾದ್ರೆ ಫ್ರೆಂಡ್ಸು ಇಲ್ಲೇನೋ ಇದೆ ಅದು ಇದೆ ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ತಾರೆ. ಒಳಗಡೆ ಎಂಟರ್ ಆದಾಗ ಆ ಸ್ಟ್ರಾಂಗ್ ಆಗಿರ್ತಕ್ಕಂಥವನು ಅಲ್ಲಿ ಆಗ್ತಕ್ಕಂಥ ಇನ್ಸಿಡೆಂಟ್ಗಳು ಅದೆಲ್ಲ ಬಂದ್ಬಿಟ್ಟು ಅವನು ನಂಬಿ ಬಿಡ್ತಾನೆ ಆಕ್ಚುಲಿ. ಅಲ್ಲ, ಇದು ಅದು ಪಿಕ್ಚರ್ ಬೇಕು ಅಂತ ಡೈರೆಕ್ಟ್ರು ಅದನ್ನೆಲ್ಲ ಪ್ಲಾನ್ ಮಾಡಿರ್ತಾನೆ, ಓಕೆ. ಬಟ್ ಇದು ರಿಯಲ್ ಆಗಿ ಅಪ್ಲೈ ಆಗೋದು ನಮ್ಮ ಲೈಫ್ಗೆ, ಅರ್ಥ ಆಯ್ತಾ? ಇವಾಗ ಕೊಡಗು ಸೈಡು ಕೂಡ ಕೆಲವೊಂದು, ಯಾಕಂದ್ರೆ ನಾಟ್ ಓನ್ಲಿ ಕೊಡಗು ಹರೀಶ್, ನೀನು ಎಲ್ಲೆಲ್ಲಿ ಈ ಸ್ವಲ್ಪ ಅನ್ಎಜುಕೇಟೆಡ್ಸ್ ಅಂದರೆ ಎಜುಕೇಷನ್ ಕಡಿಮೆ ಇದೆಯೋ ಅಲ್ಲಿ ಜಾಸ್ತಿ ಇದೆ. ಬಟ್ ಕೇರಳದಲ್ಲಿ 100% ಎಜುಕೇಷನ್ ಇದೆ, ಓಕೆ. ಬಟ್ ಕೇರಳ ಈಸ್ ಮೆಂಟ್ ಫಾರ್ ಬರೀ ಇದಕ್ಕೊಂದೇ ಅಲ್ಲ, ಅಲ್ಲಿ ಎಲ್ಲ ರೀತಿಯಾಗಿ ಇರ್ತಕ್ಕಂಥ ವೈಬ್ಸ್ ಇದೆ. ಅಲ್ಲಿ ನನಗೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ, ನೆಗೆಟಿವ್ ಇದೆ. ಅಲ್ಲಿ ಆಯುರ್ವೇದಕ್ಕೂ ನಮಗೆ ಮೇನ್ ಆಯುರ್ವೇದ ಅಂದರೆ ಅಲ್ಲಿ ಸಿಗುತ್ತೆ, ಎಲ್ಲ ರೀತಿ ಇದೆ. ಯಾಕಂದರೆ ಆದಿಶಂಕರರ ಶಾಪ ಕೇರಳಕ್ಕೆ. ಏನಿರ್ಬೋದು ಸರ್ ಅವ್ರು ಶಾಪ ಮಾಡಿ ಆ ಒಂದು ಕೇರಳ ನಾಡಿಗೆ ಶಾಪ ಕೊಟ್ಟರು. ಅವ್ರ ತಾಯಿ ತೀರ್ಕೊಂಡಾಗ ಇವ್ರನ್ನ ಸೇರಿಸಲಿಲ್ಲ, ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅವರು ಆದಿಶಂಕರರು ಹುಟ್ಟಿದ ಸ್ಥಳ ಅದೇನೆ. ಅಲ್ಲಿ ವಿಪರೀತವಾದ ಒಂದು ಏನಂತಾರೆ, ಈ ರಿಚುವಲ್ಸ್ ಜಾಸ್ತಿ. ಮೊದಲು ತುಂಬ ರಿಚುವಲ್ಸ್ ಇತ್ತು. ಈ ಥರ ರಿಚುವಲ್ಸಲ್ಲಿ ಮುಳುಗಿ ಹೋಗಿದ್ರಲ್ಲ, ಇದೇ ರಿಚುವಲ್ಸ್ ನಿಮಗೆ ಇಲ್ದಂಗಾಗಲಿ ಅಂತ ಕೊಟ್ಟರು ಶಾಪ. ಆದ ಕಾರಣ ಇವತ್ತು ಕೇರಳದಲ್ಲಿ ವಿಪರೀತವಾದ ಮುಸ್ಲಿಂ ಪಾಪ್ಯುಲೇಷನು, ಕ್ರಿಶ್ಚಿಯನ್ನು ಯಾಕೆ ಜಾಸ್ತಿ ಆಯಿತು ಅಂದರೆ ಅವ್ರ ಶಾಪ ಇದೆ. ಅದು ಆ ಥರ ಇದೆ. ನಾನು ಇವತ್ತು ಏನು ಶೇರ್ ಮಾಡಕ್ಕೆ ಹೊಂಟಿದ್ದೀನಿ ಅಂತಂದರೆ, ನೇಚರ್ ಅನ್ನೋದು, ನೇಚರ್ಸ್ ಲಾ ಏನಿದೆ ಇದು ಎಲ್ಲರಿಗೂ ಸೇಮ್. ಇದು ನನಗೊಂದು ನಿನಗೊಂದು ಇಲ್ಲ. ನಾನು ಏನೇ ಮಾಡಲಿ, ನಾನು ಯಾವುದನ್ನು ಒಂದು ಒಳ್ಳೇದು ಗುಡ್ ಥಿಂಗ್ಸ್ ಆಮೇಲೆ ಬ್ಯಾಡ್ ಥಿಂಗ್ಸ್ ಇದೇನೇ ಮಾಡಲಿ, ಇದ್ರ ಮಲ್ಟಿಪಲ್ ಎಫೆಕ್ಟ್ನ ಅನುಭವಿಸೋದು ನಾನೇ. ನಿಮಗೆ ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ, ಹೌದು ಆಯಿತಾ? ಯಾವುದೇ ಒಂದು ಹೊಲದಲ್ಲಿ ಬಿತ್ತನೆ ಮಾಡಿದಾಗ ನಾನು ಒಂದು ಜೋಳದ ಕಾಳು ಬಿತ್ತನೆ ಮಾಡ್ತೀನಿ. ಒಂದು ಜೋಳದ ಕಾಳು ಬಿತ್ತನೆ ಮಾಡ್ತೀನಿ. ಒಂದು ಕಾಳಿಗೆ ಒಂದು ತೆನೆ ಬರುತ್ತೆ. ಒಂದು ತೆನೆಯಲ್ಲಿ ಎಷ್ಟು ಜೋಳ ಇರುತ್ತೆ, ಇಷ್ಟು ಜೋಳ ಇರುತ್ತೆ. ಸೊ ಆ ಜೋಳದಿಂದ ಎಷ್ಟು ತೆನೆ ಆಗುತ್ತೆ. ಸೊ ಅಂದರೆ ನೇಚರ್ ಯಾವತ್ತೂ ಕೂಡ, ನೇಚರ್ನ ಒಂದು ಗುಣ ಏನಂದ್ರೆ ಕೊಡೋದು. ನೇಚರ್ಗೆ ಏನು ಗೊತ್ತಿಲ್ಲ ಹರೀಶ್, ಅದೊಂಥರ ಮುಗ್ಧವಾಗಿರ್ತಕ್ಕಂಥದ್ದು. ಜಸ್ಟ್ ಅದು ಕೊಡೋದು ಬಿಟ್ಟರೆ ಅದಕ್ಕೆ ಏನೂ ಗೊತ್ತಿಲ್ಲ. ಆದ ಕಾರಣ ಯಾರು ಕೊಡೋರಿದ್ದಾರೋ ಅವ್ರನ್ನ ನೋಡಿದ್ರೆ ಅಷ್ಟು ಪ್ರೀತಿ ನೇಚರ್ಗೆ. ಫಾರ್ ಎಕ್ಸಾಂಪಲ್, ನನ್ನ ಮೆಂಟಾಲಿಟಿ ಒಂದಿತ್ತು ಅಂತ ಅಂದ್ಕೊಳ್ಳಿ, ನಿಮ್ಮ ಮೆಂಟಾಲಿಟಿ ನನ್ನ ಮೆಂಟಾಲಿಟಿ ಸೇರ್ ಮಾಡಿದ್ರೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ, ಆಟೋಮೆಟಿಕ್ ತಾನೇ. ಸೊ ಇದು ನೇಚರ್ಗೆ ಕೊಡುವ ಗುಣ ಇರೋದ್ರಿಂದ ಏನೇ ಕೊಟ್ಟರು ಅದು ಡಬಲ್ 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 ಮಲ್ಟಿಪಲ್ ಎಫೆಕ್ಟ್ ಆಗೋದ್ರಿಂದ, ಸೊ ನೀನು ಗುಡ್ ಥಿಂಗ್ಸ್ನ ನೀವು ಅಂದರೆ ಒಳ್ಳೆಯದನ್ನು ನೀನು ಯಾವತ್ತು ಕೊಡೋಕ್ಕೆ ಶುರು ಮಾಡಿದರೆ, ಈಗ ಒಬ್ಬನಿಗೆ ಒಳ್ಳೇದು ಯಾಕೆ ಮಾಡಬೇಕು, ಒಬ್ಬನು ಅಂದ್ರೆ ಏನು, ಅವನು ನೇಚರ್ ಬೀಯಿಂಗ್ ತಾನೆ. ಹೌದು, ನೇಚರ್ ಬೀಯಿಂಗ್. ಸೊ ಅವನಿಗೆ ನೀನು ಖುಷಿ ಕೊಟ್ಟಾಗ ನಿನಗೆ ಆ ಖುಷಿ ರಿಫಿಲ್ ಬಂದೇ ಬರುತ್ತೆ. ಅವನಿಗೆ ನೋವು ಕೊಟ್ಟರೆ ನೋವು ಬಂದೇ ಬರುತ್ತೆ.
ನಾವು ಈ ರೀತಿ ಒಂದು ಸೈಂಟಿಫಿಕ್ ಆಗಿ ನಾವು ಆಲೋಚನೆ ಮಾಡಬೇಕೇ ಹೊರತು ನಾನು ಇಲ್ಲಿ ಏನಾದರೂ ಒಳ್ಳೇದು ಮಾಡಿದ್ರೆ ನನಗೆ ಸ್ವರ್ಗ ಸಿಗುತ್ತೆ, ಇಲ್ಲಿ ಕೆಟ್ಟದ್ದು ಮಾಡಿದ್ರೆ ನರಕ ಸಿಗುತ್ತೆ, ಅಲ್ಲಿ 72 ಜನ ಇರ್ತಾರೆ, ನಾನು ಹೋದ ತಕ್ಷಣ ರೆಡಿಯಾಗಿ ಕೂತ್ಕೊಂಡಿರ್ತಾರೆ, ಡ್ರಿಂಕ್ಸ್ ಕೊಡ್ತಾರೆ ಕುಡಿಯೋದಕ್ಕೆ, ಒಂದು 5 ಸ್ಟಾರ್ 7 ಸ್ಟಾರ್, ಅದೆಲ್ಲ ಇದು ರಿಯಲ್. ಓಕೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಯಾವತ್ತಾವತ್ತು ಕೆಟ್ಟದನ್ನು ಆಲೋಚನೆ ಮಾಡೋಕ್ಕೆ ಹೋಗಲ್ಲ, ನೆಗೆಟಿವ್ ಥಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಸೊ ಆ ರೀತಿಯಾಗಿ ನಾವು ಜೀವನ ಮಾಡ್ಬೋದು ನಾವು. ಓಕೆ. ಭೀಮೇಶ್ ರೆಡ್ಡಿ ಸರ್ ಬರೆದಿರ್ತಕ್ಕಂಥ ಈ ಒಂದು ಚಂದ್ರ ಮೇಲೆ ಬಂದ ನೋಡು ಎಂತ ಚಂದ ಅನ್ನೋ ಒಂದು ಬ್ಯೂಟಿಫುಲ್ ಬುಕ್ ರೀಸೆಂಟಾಗಿ ರಿಲೀಸ್ ಆಗಿದೆ. ಸೊ ಇದನ್ನ ಕಲ್ಪನಾ ಲೋಕಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಪುಸ್ತಕ ಅಂತ ಹೇಳಿ ಕರಿಬೋದು. ಸೊ ಹಾಗೆ ಈ ಒಂದು ಪುಸ್ತಕ ನಮಗೆ ಇಂಗ್ಲಿಷ್ನಲ್ಲೂ ಕೂಡ ಇದೆ, ಮೂನ್ಲೈಟ್ ಮ್ಯೂಸಿಂಗ್ಸ್ ಅಂತ ಹೇಳ್ಬಿಟ್ಟು. ಈ 2 ಪುಸ್ತಕಗಳು ನಿಮಗೆ ಅಮೆಝಾನಲ್ಲೂ ಕೂಡ ಸಿಗುತ್ತೆ. ಸೊ ಅಮೆಝಾನ್ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಕೂಡ ಇದೆ. ಪುಸ್ತಕನ ನೀವು ಡೈರೆಕ್ಟಾಗಿ ನಮ್ಮಿಂದ ಪಡ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೂಡ ಇರುತ್ತೆ. ಆ ಲಿಂಕ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಸೊ ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ, ಬೇಕಾದವರು ಪರ್ಚೇಸ್ ಮಾಡ್ಬೋದು. ಸರಿ, ಇವಾಗ ಮೂವಿಗಳಲ್ಲೂ ಕೂಡ ತೋರಿಸ್ತಾ ಇರ್ತಾರೆ, ಅಲ್ಲಿ ಮಾಟ ಮಾಡುವಂತ ಮಂತ್ರವಾದಿ ಇರ್ತಾನೆ. ಅವನು ಮಾಟ ಮಾಡಿದಾಗ ಅಲ್ಲಿ ಮನೆ ಒಳಗಡೆ ಆ ಒಂದು ಹೊಸಲ್ ತೋರಿಸ್ತಾ ಇರ್ತಾರೆ, ಹೊಸಲ್ ದಾಟಿ ಒಳಗಡೆ ದೇವ್ರು ಇರುತ್ತೆ, ಅದನ್ನ ದಾಟಿ ಒಳಗಡೆ ಹೋಗೋದಕ್ಕೆ ಅದು ಭಯ ಪಡ್ತಾ ಇರುತ್ತೆ ಅನ್ನೋದನ್ನ ನೋಡ್ತೀವಿ ಆಕ್ಚುಲಿ. ಆಮೇಲೆ ಅವ್ರು ರಾತ್ರಿ ಮಲ್ಕೊಂಡಾಗ ಆ ಒಂದು ಇವಿಲ್ ಫೋರ್ಸ್ ಅನ್ನೋದೇನಿರುತ್ತಲ್ಲ, ಒಂದು ದೆವ್ವ ಅಂತ ಕರಿಬೋದು ಅದನ್ನ, ಅದು ಬಾಡಿಯಲ್ಲಿ ಬಂದ್ಬಿಟ್ಟು ಸೇರ್ಕೊಂಡು ಅವರ ಒಂದು ಬಾಡಿಯಲ್ಲಿ ಒಳಗಡೆ ಹೋಗಿ ಅದು ಕಿರ್ಚೋದು, ಆಕ್ಟ್ ಮಾಡೋದು, ಅದೆಲ್ಲ ಮಾಡುತ್ತೆ ಅಂತ ಅಂತಿರಲ್ಲ. ಸೊ ಅದೆಲ್ಲ ನಿಜ ಇರ್ಬೋದು ಆಕ್ಚುಲಿ. ಸೊ ಅವೆಲ್ಲ ಸಿನಿಮಾಗಳು ಏನು ಮಾಡ್ತಾರೆ ಅಂದರೆ, ಈಗ ಅವ್ನು ಡೈರೆಕ್ಟರ್ ಮೊದಲೇ ಆಲೋಚನೆ ಮಾಡ್ತಾನೆ, ಏನಾದರೂ ಅದಕ್ಕೆ ಒಂದು ಅಬ್ಸ್ಟ್ಯಾಕಲ್ಸ್ ಒಂದು ನಾವು ತೋರಿಸದೇ ಇದ್ರೆ, ಅಂದರೆ ಒಳಗೆ ಬರೋದಕ್ಕೆ ಒಂದು ಅಬ್ಜೆಕ್ಷನ್ ತೋರಿಸದೇ ಇದ್ರೆ ಅವನು ಅದನ್ನ ಹೆಂಗೆ ಹೊರಗೆ ಕಳಿಸೋದು? ಸೊ ಹಾಗಾಗಿ ಅವನು ಒಂದು ದೇವರು ಅಂತ ಒಂದು ತೋರಿಸ್ಬಿಟ್ಟು, ಸೊ ಒಂದು ತಾಯಿತ್ತು ಏನಾದರೂ ಒಂದು ಮಂತ್ರಾಕ್ಷಿ ಅದೇನೋ ತೋರಿಸ್ತಾನೆ. ಸೊ ಅದಿದ್ರೆ ಬರಲ್ಲ ಅಂದ್ಬಿಟ್ಟು ತೋರಿಸಿ, ಸೊ ಆ ರೀತಿಯಾಗಿ ಅವನು ಯಾವುದೋ ರೀತಿ ಒಂದು ಎಂಡ್ ಮಾಡ್ತಾನೆ. ನಿಜವಾಗ್ಲೂ ಆ ಥರ ಎನರ್ಜೀಸ್ ಅಂತದ್ದು ಒಂದು ಇದ್ದರೆ ಅವಕ್ಕೆ ದೇವಾಲಯ ಆದ್ರೇನು, ಮನೆ ಆದ್ರೇನು, ಯಾವುದಾದ್ರೇನು. ಈಗ ನಮ್ಮ ಪರಮಶಿವನ ಸುತ್ತ ಎಲ್ಲ ಭೂತಗಣಗಳೇ ಇರ್ತವೆ, ರಾಕ್ಷಸ ಗಣಗಳು, ಭೂತಗಣಗಳು ಎಲ್ಲ ಇರ್ತವೆ. ಅವನೆಲ್ಲರನ್ನೂ ಇನ್ವೈಟ್ ಎಲ್ಲರನ್ನೂ ಅವ್ನು ಸೇರಿಸ್ಕೊಂತಾನೆ. ಈ ಇದರಲ್ಲಿ ನೋಡಿದಾಗ ಒಬ್ಬ ಪರಮಶಿವ ಮಾತ್ರ ಎಲ್ಲರನ್ನೂ ತನ್ನ ಹತ್ರ ಕರ್ಕೊತಾನೆ, ಯಾಕಂದ್ರೆ ಅವನು ಸ್ಮಶಾನದಲ್ಲೇ ಇರ್ತಾನೆ. ಈಗ ಗೋಸ್ಟ್ ದೆವ್ವಗಳು ಏನಾದರೂ ದೇವರಿಗೆ ಹೆದರ್ತವೆ ಅಂತ ಅನ್ನೋದಾದ್ರೆ ಸ್ಮಶಾನದಲ್ಲಿ ಇರೋದು ಯಾರು? ಶಿವನೇ ಇರ್ತಾನೆ. ಮತ್ತು ಪಾಪ ಅವ್ರಿಗೆ ಜಾಗ ಎಲ್ಲಿ? ಅವು ಎಲ್ಲೋ ಹೋಗ್ಬೇಕು ಪಾಪ, ಅವು ಸ್ಮಶಾನದಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಎಲ್ಲೋ ಹೋಗ್ಬೇಕು. ಈಗ ಮೊದಲೇ ಅಂತರ್ಪಿಚಾಚ್ ಆಗಿರ್ತವೆ ಪಾಪ ಅವು, ಇನ್ನೆಲ್ಲ ಹೋಗ್ಬೇಕು ಅವು. ಇವೆಲ್ಲ ಡೈರೆಕ್ಟರ್ ಟೆಕ್ನಿಕ್ಸ್ ಅಷ್ಟೇ ಬಿಟ್ಟರೆ, ನಿಜವಾಗ್ಲೂ ಆ ಥರ ಒಂದು ಎನರ್ಜೀಸ್ ಇದ್ದರೆ, ಆ ಥರ ದೆವ್ವಗಳು ಆ ಥರ ಇದ್ದರೆ ಅವು ಇಲ್ಲಿರಬಾರ್ದು ಅಲ್ಲಿರಬಾರ್ದು ಅಂತೇನಿಲ್ಲ, ಎಲ್ಲ ಕಡೆ ಇರ್ಬೋದು, ಎಲ್ಲ ಕಡೆ ಮಾಡ್ಬೋದು. ಯಾಕಂದರೆ ಎಲ್ಲದೂ ಒಂದು ಭಗವಂತನ ಸ್ವರೂಪ ಆದಾಗ, ಇರೋದು ಒಂದು ಆತ್ಮ, ಇರೋದು ಒಂದೇ ಅಂತ ಎಲ್ಲ ಒಂದು ಭಗವಂತನ ಸ್ವರೂಪ ಅಂತ ಅಂದಾಗ ಅವೆಲ್ಲ ಹೋಗ್ತವೆ. ಅವು ಕೂಡ ಆತನ ಮಕ್ಕಳೇ ತಾನೆ. ಈಗ ನಾನು ತೀರ್ಕೊಂಡು ನಾನು ಒಂದು ಗೋಸ್ಟ್ ದೆವ್ವಾದಂತ ನಾನು ಎಲ್ಲ ಹೋಗ್ತೇನೆ ಬೇರೆ ಕಡೆ, ನಾನು ಇರೋದು ಅಲ್ಲಿ ತಾನೆ, ಎಲ್ಲ ಹೋಗ್ತೇನೆ. ಸೊ ಇದೆಲ್ಲ ಒಂದು ನಮಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೋಸ್ಕರ ಮ್ಯೂಸಿಕ್ಸು ಅವು ಇವು ಎಲ್ಲ ಹಾಕಿ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ, ಆಮೇಲೆ ಭೂತ ಬರೋದನ್ನು ಒಂದು ರೀತಿ ಆಗಿ ತೋರಿಸ್ಬಿಟ್ಟು ಹೋಗುವಾಗ ಒಂದು ಟೆಕ್ನಿಕ್ಕಾಗಿ ನಮ್ಮನ್ನೊಂದು 2 ತಾಸು 2.5 ತಾಸು ಆರಾಮಾಗಿ ಕೂತ್ಕೊಂಡು ನಾವು ಭಯಬಿದ್ದು ನೋಡೋದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಇಲ್ಲಿರಬಾರ್ದು ಅಲ್ಲಿರಬೇಕು ಅಂತ ಏನಿಲ್ಲ, ಎಲ್ಲ ಕಡೆನೂ ಭಗವಂತ ಇದ್ದಾರೆ, ಯಾವ ಕಡೆ ಭಗವಂತ ಇಲ್ಲ. ಆ ಸಿನಿಮಾದಲ್ಲಿ ತೋರಿಸ್ತಾರೆ, ಈ ಹೊಸ್ತಿಲು ಹೊರಗೆ ಭಗವಂತ ಇಲ್ಲ, ಹೊಸ್ತಿಲು ಒಳಗೆ ಭಗವಂತ. ಏನಾದರೂ ಎಷ್ಟು ಹುಚ್ಚು ಅಂತ ಅನಿಸುತ್ತೆ. ಹಾಗಾದ್ರೆ ಇಲ್ಲಿ ಕೆಲವೊಬ್ರು ಉಕ್ಕುಡುಗಾತ್ರಿ ಅಂತ ಹೇಳಿ ಕರಿತೀವಿ ನಾವು. ಸೊ ಅಲ್ಲಿ ಹೋದ ತಕ್ಷಣ ಅವ್ರ ಮೈಯಲ್ಲಿ ದೇವ್ರು ಬರೋದು, ಇಲ್ಲ ಅಂತ ಹೇಳಿದ್ರೆ ದೆವ್ವ ಬಂದಿರೋರ್ನ ಅಲ್ಲಿ ಬಂದಿದೆ ನಿನ್ನ ಮೈಯಲ್ಲಿ ದೆವ್ವ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆಲ್ಲ ಬೇವಿನ ಸೊಪ್ಪಿಂದ ಎಲ್ಲ ಹೊಡೆದ್ಬಿಟ್ಟು ಅವರಿಗೆ ಮತ್ತೆ ನೀರು ಹೊಡೆದು ಎಲ್ಲ ಮಾಡಿದಾಗ ಸುಸ್ತಾಗಿ ಹಾಗೆ ಬೀಳ್ತಾರೆ, ದೆವ್ವ ಹೋಯ್ತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಸೊ ಅದೆಲ್ಲ ಏನಿರ್ಬೋದು ಸೈಕಲಾಜಿಕಲ್ ಇದು, ಅದು ಹಿಸ್ಟೇರಿಯಾ ಅಂತ ನಾವು ಕರಿತೀವಲ್ಲ ಸೈಕಲಾಜಿಕಲ್ ಟರ್ಮ್ಸಲ್ಲಿ. ಸೊ ಅವೆಲ್ಲವೂ ಕೂಡ ಈಗ ನಮ್ಮ ಕಡೆ ತಪ್ಪಡಿ ಹೊಡೆದಾಗ ಒಂಥರ ದೆವ್ವ ಬಂದಂಗೆ ಬರುತ್ತೆ. ತಪ್ಪಡಿ ಹೊಡೆದಾಗ ಅಂದರೆ ಕೆಲವೊಂದು ಶಬ್ದಗಳನ್ನು ನೋಡಿದಾಗ ಆ ಒಂದು ಮೈಂಡಲ್ಲಿ ಆ ರೀತಿಯಾಗಿರ್ತಕ್ಕಂಥ ಸೈಕಲಾಜಿಕಲ್ ಎಫೆಕ್ಟ್ ಆಗುತ್ತೆ ಅವ್ರಿಗೆ. ಸೊ ಅದನ್ನು ನಾವು ಭೂತ ದೆವ್ವ ಈ ಥರ ಅಂದ್ಕೊಳ್ತೀವಿ. ಸೊ ಹಾಗಾಗಿ ಇಲ್ಲಿ ನಾವು ದೇವರಿಗೆ ಮತ್ತೆ ಆ ಒಂದು ಅವರಲ್ಲಿ ಆಗ್ತಕ್ಕಂಥ ಒಂದು ಬಾಡಿಯಲ್ಲಿ ಇರ್ತಕ್ಕಂಥ ಬದಲಾವಣೆಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ದೇವರು ಇಲ್ಲದ ಜಾಗ ಯಾವುದು? ಫಸ್ಟ್ ನಾವು ಒಂದು ಕ್ಲಾರಿಟಿ ಮಾಡ್ಕೋಬೇಕಾಗಿರೋದೇನು, ದೇವರು ಇಲ್ಲದ ಜಾಗ ಯಾವುದು? ಈ ಜಾಗದಲ್ಲಿ ದೇವರಿದ್ದಾನೆ, ಈ ಜಾಗದಲ್ಲಿ ದೇವ್ರಿಲ್ಲ ಅಂತ ಯಾರು ಡಿಸೈಡ್ ಮಾಡೋರು? ಅವ್ನು ಡೈರೆಕ್ಟ್ ಡಿಸೈಡ್ ಮಾಡ್ಬಿಟ್ರೆ ಆಯ್ತಾ?
ಸೊ ಅದಕ್ಕಾಗಿ ನಾನು ಹೇಳ್ತಕ್ಕಂಥ ಈ ಮಂತ್ರಗಾರನ ಟೆಕ್ನಿಕ್ ಏನಿದೆ, ಹ್ಮ್ ಅವನು ಒಂದು ಬಿಲೀಫ್ ಮೇಲೆ ವರ್ಕ್ ಮಾಡ್ತಾನೆ. ಅವನು ಹ್ಮ್ ಅಲ್ಲಿ ದೇವ್ರಿದ್ದಾನೆ, ದೇವ್ರಿಲ್ಲ ಅಂತಲ್ಲ, ಇವನು ದೇವ್ರೇ. ಹ್ಮ್ ಸೊ ಇವನ ಬಿಲೀಫ್ ಮೇಲೆ ವರ್ಕ್ ಆಗುತ್ತೆ ಅದು. ಓಕೆ ಆ ಸಾಫ್ಟ್ವೇರ್, ಬಿಲೀಫ್ ಅನ್ನೋ ಸಾಫ್ಟ್ವೇರ್ನ ಇವನು ಡೌನ್ಲೋಡ್ ಮಾಡ್ಕೊಂಡಾಗ ಹ್ಮ್ ಆ ಸಾಫ್ಟ್ವೇರ್ನ ಇವನು ಇಲ್ಲಿಂದ ಆ ಸಾಫ್ಟ್ವೇರ್ನ ತನ್ನ ರಿಮೋಟ್ ನಲ್ಲಿ ಆಪರೇಟ್ ಮಾಡಿ ಆಪರೇಟ್ ಮಾಡ್ತಾನೆ. ಇವನು ಇಲ್ಲಿ ದೇವರು ಅಂತ ಇಲ್ವೇ ಇಲ್ಲ, ಇಲ್ಲಿ ಪ್ಯೂರ್ ಟೆಕ್ನಾಲಜಿ ಅಷ್ಟೇ ಇದೆ. ಹ್ಮ್ ಆಮೇಲೆ ಹಾಗೆ ನಾವು ಮೊನ್ನೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ದೆವ್ವಗಳು ಇದಾವ, ಗೋಸ್ಟ್ ಅನ್ನೋದು ಇದೇನಾ ಅಂತ ಹೇಳಿ ಕೇಳಿದಾಗ ನಿಮ್ದೊಂದು ಎಕ್ಸ್ಪೀರಿಯನ್ಸ್ ಹೇಳಿದ್ರಿ. ಆಕ್ಚುಲಿ ಆ ಎಕ್ಸ್ಪೀರಿಯನ್ಸ್ ಏನಕ್ಕೆ ಇರ್ಬೋದು ಅದು ಆಕ್ಚುಲಿ, ನೀವು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇರ್ತವೆ ಹರೀಶ್. ಈಗ ನಾನು ಹೇಳ್ತಾ ಇರೋದು, ಬಾಡಿ ನಾವು ನೋಡೋದು ಈ ಶರೀರನ ನೋಡ್ತಾ ಇದ್ದೀವಿ. ಸೊ ಇದ್ರ ಹಿಂದೆ ತುಂಬ ಟೆಕ್ನಾಲಜಿ ಇದೆ. ಇದಕ್ಕೊಂದು ಪ್ರಾಣ ಇದೆ. ಸೊ ಇವಾಗ ನಮ್ಮ ಮನಸ್ಸು ಅಂತಿದೆ, ಆ ಮನೋಶರೀರ ಅಂತ ಕರಿತೀವಿ. ಹ್ಮ್ ಸೊ ಪ್ರಾಣ ಶರೀರ, ಮನೋಶರೀರ, ಈ ಥರ ತುಂಬ ಟೆಕ್ನಾಲಜಿಯಿಂದ ಕೂಡಿರ್ತಕ್ಕಂಥದ್ದು. ಸುಮ್ಮನೆ ಬಂದಿಲ್ಲ ಇದು ಹ್ಮ್ ಶರೀರ. ಸೊ ನಾವು ಸಾವು ಅಂತಂದರೆ ಶರೀರ ಹೋಗುತ್ತೆ, ನಾನು ಅರಿತೇನೆ, ಎನರ್ಜಿ ಇರುತ್ತೆ. ಎನರ್ಜಿ ಇರುತ್ತೆ. ಫಾರ್ಮ್ ಇರಲ್ಲ ಅಷ್ಟೇ. ನನಗೆ ಫಾರ್ಮ್ಲೆಸ್ ಆಗಿರ್ತೀನಿ ನಾನು. ಯಾಕೆ ನನ್ನ ಥಾಟ್ಸ್ ಇವೆ, ನಾನು ಯಾವತ್ತೂ ಇರ್ತೀನಿ. ನಾನು ಅನಾದಿ. ನಾನು ಹ್ಮ್ ಯಾವತ್ತು ಹಿಂದೆ ಇರಲಿಲ್ಲ, ಮುಂದೆ ಇರೋದಿಲ್ಲ ಅಂತೇನಿಲ್ಲ, ಯಾವಾಗಲೂ ಇರ್ತಕ್ಕಂಥವ್ನು ನಾನು. ಇದು ಹೋಗುತ್ತೆ, ಇದು ಬಂದಿದೆ, ಹೋಗುತ್ತೆ. ಹ್ಮ್ ಸೊ ಆ ರೀತಿಯಾಗಿ ಎನರ್ಜಿ ಬೀಯಿಂಗ್ಸ್ ಇರ್ತವೆ. ಇವಾಗ ನಮ್ಮ ಸುತ್ತಮುತ್ತಲ ಇದೆ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ. ಈ ಮನೆಯಲ್ಲೇ ಎಷ್ಟೋ ಇರ್ತವೆ. ಹ್ಮ್ ಬಟ್ ಎಲ್ಲವೂ ಕೂಡ ನಮಗೆ ಕೆಡುಕು ಮಾಡ್ಬೇಕು ಅಂತ ಏನಿರಲ್ಲ. ಹ್ಮ್ ಈಗ ಫಾರ್ ಎಕ್ಸಾಂಪಲ್, ನಿಮ್ಮೂರಿಗೆ ಹೋಗ್ಬೇಕು ಅಂತ ಅಂದ್ಕೊ, ಹ್ಮ್ ರೈಲ್ವೆ ಸ್ಟೇಷನ್ಗೆ ಹೋದೆ, ಇನ್ನೂ ಟ್ರೈನ್ ಬಂದಿಲ್ಲ. ಹ್ಮ್ ಏನು ಕಾಯ್ತಿ ನೀನು? ಮೆಂಟಲಿ ಅಂದರೆ ಒಂದು ಮಾನಸಿಕವಾಗಿ ಒಳ್ಳೆಯವನಾಗಿದ್ದರೆ ನೀನೇನು ಮಾಡ್ತೀಯಾ? ಪ್ಲಾಟ್ಫಾರ್ಮ್ ಮೇಲೆ ಅಲ್ಲಿ ಸೀಟ್ ಮೇಲೆ ಕೂತ್ಕೊಂಡು ಒಂದು ಒಳ್ಳೆ ಪುಸ್ತಕನ ಓಪನ್ ಮಾಡ್ಕೊಂಡು ಪುಸ್ತಕ ಓದ್ತೀಯಾ, ಇಲ್ಲ ಯಾವುದಾದ್ರೂ ಒಂದು ಸಾಂಗ್ ಕೇಳ್ತೀಯೋ, ಅಥವಾ ಏನಾದರೂ ಒಂದು ಯೂಟ್ಯೂಬಲ್ಲಿ ಏನಾದರೂ ಒಂದು ಚರ್ಚಾ ಕಾರ್ಯಕ್ರಮ ಕೇಳ್ತೀಯ. ನಾನು ಸ್ವಲ್ಪ ಕಿಡಿಗೇಡಿ ಅಂತ ಅಂದ್ಕೊ, ಕಿಲಾಡಿ ಅಂತ. ನಾನೇನು ಮಾಡ್ತೀನಿ, ಅಲ್ಲಿ ಯಾರಾದರೂ ಒಂದು ಮಗು ಇರುತ್ತೆ ಅಂತ ಅಂದ್ಕೊ, ಆ ಮಗುನ ಚೂಡ್ತೀನಿ, ಈ ಅಂತ ಒಳಗೆ ಶುರು ಮಾಡುತ್ತೆ. ಅವ್ರ ಅಮ್ಮ ಬರ್ತಾಳೆ, ಯಾಕೋ ನೀನು ಚೂಡಿದೆ ಅಂದ್ರೆ, ನಾನು ಚೂಟಿಲ್ಲ ಅಂತಂದು ಜಗಳ ಸ್ಟಾರ್ಟ್ ಆಗುತ್ತಾ? ಅಂದರೆ ನನಗೇನು, ನಿನ್ನ ಎಂಟರ್ಟೈನ್ಮೆಂಟ್, ಆ ಟ್ರೈನ್ ಬರೋವರೆಗೂ ನಿನ್ನ ಎಂಟರ್ಟೈನ್ಮೆಂಟು ಅದು. ಯಾಕೆ ನೀನು ಸಂಸ್ಕಾರವಂತ. ನನಗೆ ಸಂಸ್ಕಾರ ಇಲ್ಲ. ನಾನು ಅದೇ ಬೇಕು. ನನಗೆ ಅದೇ ಚೂಟೋದು, ಅವ್ರಿಗೆ ಗಿಲ್ಲ ಮಾಡೋದು, ಏನಾದರೂ ಒಂದು ತಂಟೆ ತಕರಾರು ಮಾಡೋದು ಬೇಕು ನನಗೆ. ಸೊ ನಾನು ಆ ಕೆಲಸ ಮಾಡ್ತೀನಿ. ನಾನು ಬಾಡಿ ಹೋದ್ಮೇಲೂ ಕೂಡ ನನ್ನ ಮೈಂಡು ಅದೇ ಇರುತ್ತೆ. ನನಗೇನು ಚೇಂಜ್ ಇರಲ್ಲ ಮೈಂಡು. ಬಾಡಿ ಇದ್ದಾಗ ಒಂದು ಮೈಂಡು, ಬಾಡಿ ಇಲ್ದಾಗ ಒಂದು ಮೈಂಡ್ ಇರಲ್ಲ. ಬಾಡಿ ಹೋದ್ಮೇಲೂ ಅದೇ ಮೈಂಡ್ ಇರುತ್ತೆ. ಆದ ಕಾರಣ ನಾವು ಜೀವನದಲ್ಲಿ ನಮಗೆ ಸಂಸ್ಕಾರ ಯಾಕೆ ಬೇಕು ಅಂದರೆ ಇದಕ್ಕೆ. ಸೊ ಆ ಥರ ಇರ್ತಕ್ಕಂಥ ಎನರ್ಜಿ ಬೀಯಿಂಗ್ಸ್ ಇರ್ತವೆ. ಎಲ್ಲವೂ ಹಂಗೆ ಇರ್ತವೆ, ತಕರಾರು ಇದ್ದೇ ಇರ್ತವೆ. ಅವು ತೊಂದರೆ ಕೊಡ್ತವೆ ಸ್ವಲ್ಪ ದಿನ. ಅಂದ್ರೆ ಅವು ನೆಕ್ಸ್ಟ್ ಟ್ರೈನ್ ಬರೋವರೆಗೂ, ಅಂದ್ರೆ ನನಗೆ ಒಂದು ಬಾಡಿ ವೆಕೇಟ್ ಆದ್ಮೇಲೆ ಇನ್ನೊಂದು ಬಾಡಿ ಸಿಗೋವರೆಗೂ ಇಲ್ಲಿ ಚೇಷ್ಟೆ ಮಾಡ್ತಾ ಇರ್ತೀನಿ ಅಂತ. ಬಟ್ ಅದು ಆ ಚೇಷ್ಟೆ ಇನ್ನೊಬ್ರಿಗೆ ಅದು ಹಾರ್ಮ್ ಆಗೋ ಥರ ಇರುತ್ತಾ? ಮೋಸ್ಟ್ ಪ್ರಾಬ್ಲಿ ಇರಲ್ಲ. ಹಾರ್ಮ್ ಹೆಂಗಾಗುತ್ತೆ, ಈ ಚೇಷ್ಟೆನ ನಂಬಿಕೊಂಡು ಅಬ್ಬಾ ಏನೋ ಇದೆಪ್ಪ ಇದು ಅಂತ ಅಂದ್ಕೊಂಡ್ರೆ ಅವನ ಬಿಲೀಫ್ ಸ್ಟಾರ್ಟ್ ಆಯ್ತು. ಮತ್ತೆ ಅದರಲ್ಲಿ ನೀವು ಹೇಳ್ತಾ ಇದ್ರಿ, ನನ್ನ ಬಾಡಿಯಲ್ಲಿ ನಾನು ಭಯ ಪಡದೆ ಕಾನ್ಫಿಡೆಂಟ್ ಆಗಿದ್ದೆ ಅಂತ ಅಂದ್ರೆ, ಅಲ್ಲಿ ಪೋರ್ಸ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಜಾಗ, ಖಾಲಿ ಜಾಗ ಇರದೆ ಸ್ಟ್ರಾಂಗ್ ಆಗಿದ್ದಾಗ ಅದು ಎಂಟರ್ ಆಗಲ್ಲ ಬಾಡಿಯಲ್ಲಿ. ನನ್ನ ಅಕಸ್ಮಾತ್ ವೀಕ್ ಆಗಿ ಸ್ವಲ್ಪ ಜಾಗ ಅಲ್ಲಿ ಬಿಟ್ಕೊಟ್ಟೆ ಅಂತ ಹೇಳಿದ್ರೆ ಎಂಟರ್ ಆಗ್ಬಿಡುತ್ತೆ ಅಂತ ಅಂದ್ರೆ, ನನ್ನ ಭಯನೇ ನನ್ನ ಎಂಟ್ರಿ ಆಗುತ್ತೆ ಅಂತ ಹೇಳೋದು ನಾನು. ಈಗ ಈ ಚೇಷ್ಟೆಗಳು ಇರ್ತಾವಲ್ಲ, ಈ ಚೇಷ್ಟೆಗಳನ್ನ ಕಾಮನ್ ಆಗಿ ಆಲೋಚನೆ ಮಾಡಿ ಹುಡುಗ ಚೇಷ್ಟೆ ಅಂತ ಅಂದ್ಕೊಂಡ್ರೆ ಅದೇನಾಗಲ್ಲ. ಅಯ್ಯಪ್ಪ ಏನೋ ನೋಡಿದೆ ನಾನು, ಏನೋ ಮಾಡಿದೆ ನಾನು ಅಂತಂದೇಳಿ ನಾನು ಮತ್ತೆ ನನ್ನ ಮೈಂಡ್ನಲ್ಲಿ ಆ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಂಡ್ರೆ ನನ್ನ ಸಾಫ್ಟ್ವೇರ್ ನನ್ನ ತಿನ್ನುತ್ತೆ, ಅದೇನು ತಿನ್ನಲ್ಲ ನಾನು. ಅಂದ್ರೆ ಇಲ್ಲಿ ಆ ಸಾಫ್ಟ್ವೇರ್ನ ನಾನು ಡೌನ್ಲೋಡ್ ಮಾಡ್ಕೊಂಡ್ರೆ ನನ್ನ ಭಯನೇ ನನ್ನ ಶತ್ರು ಆಗುತ್ತೆ, ನನ್ನ ಭಯನೇ ನನಗೆ ಕಾಡುತ್ತೆ. ಆ ಒಂದು ಅದು ಅಲ್ಲೇ ಇರುತ್ತೆ ಅಂತ ಏನು ಗ್ಯಾರಂಟಿ? ಅದು ಇನ್ನೊಂದ್ಸಲ ಚಾಷ್ಟ ಮಾಡುತ್ತೆ, ಇನ್ನೊಂದು ಕಡೆ ಹೋಗುತ್ತೆ, ಇನ್ನೊಂದು ಕಡೆ ಸೇಮ್ ಕೋತಿ ಥರ. ಆ ಕೋತಿ ಅಲ್ಲೇ ನಿಂತ್ಕೊಳ್ತಾ ನಾನು ಭಯ ಬೀಳೋದಂತ ಕಾಯ್ಕೊಂಡು ಹೆಂಗನ ಮಾಡಿ ಭಯ ಬೀಳಿಸೋಣ ಅಂತ ಏನಿಲ್ಲ. ಅದು ಅದನ್ನ ಕೆಲಸ ಅದು ಮಾಡ್ಕೊಂಡು ಮುಂದಕ್ಕೆ ಹೋಗುತ್ತೆ. ಬಟ್ ನಾನು ಅದನ್ನು ಎದುರ್ಕೊಂಡು ನಾನು ಈ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಮುಗಿದೋಯ್ತು ನನ್ನ ಕೆಲಸ. ಆ ಥರ ಎಷ್ಟೋ ಎಂಟಿಟೀಸ್ ಬರ್ಬೋದು. ಈ ಯಾವಾಗ ಇದು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಮುಗಿದೋಯ್ತು. ಇನ್ನೊಂದು ಯಾವುದೋ ಬರುತ್ತೆ, ಇನ್ನೊಂದು ಚಾಷ್ಟ ಮಾಡುತ್ತೆ, ಯಾಕಂದ್ರೆ ನನ್ನಲ್ಲಿ ಆ ಆಲೋಚನೆ ಸ್ಟಾರ್ಟ್ ಆಗುತ್ತಲ್ಲ, ಏನೋ ಇದೆ ಅಂತ ಆಲೋಚನೆ ಸ್ಟಾರ್ಟ್ ಆಗುತ್ತಲ್ಲ, ಸೇಮ್ ಫ್ರೀಕ್ವೆನ್ಸಿ ರೀಡ್ ಆಗುತ್ತೆ ಅಲ್ಲಿ. ಸೇಮ್ ಫ್ರೀಕ್ವೆನ್ಸಿ ಕನೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದ ಕಾರಣ ಇಲ್ಲಿ ಏನು ಫಸ್ಟ್ ಈ ಸಾಫ್ಟ್ವೇರ್ನ ನಾವು ಡೌನ್ಲೋಡ್ ಮಾಡ್ಕೋಬಾರ್ದು. ಇದು ಸಿಂಪಲ್ ಟೆಕ್ನಿಕ್ ಇದೆ. ಆಮೇಲೆ ಇವಾಗ ಎಷ್ಟೋ ಜನ ಕರಿ ದಾರ ಮತ್ತು ಕರಿ ದಾರದಲ್ಲೂ ಇವಾಗ ಬೆಳ್ಳಿ
ಡಿಸೈನ್ಸ್ ಎಲ್ಲ ಮಾಡಿಸ್ಬಿಟ್ಟು ಅದನ್ನ ಕಾಲಿಗೆ ಹಾಕೊಳ್ಳೋದು, ಅದೆಲ್ಲ ಹೆಣ್ಮಕ್ಳು ಎಸ್ಪೆಷಲಿ ಅದನ್ನ ಮಾಡ್ತಾ ಇದ್ದಾರೆ. ಸೊ ಹಾಗೆ ಎಷ್ಟೋ ಜನ ಇವಾಗ ತಾಮ್ರ ಖಡ್ಗಗಳನ್ನ ಕೈಯಲ್ಲಿ ಹಾಕೊಳ್ಳೋದು, ಆಮೇಲೆ ಕಿವಿಗಳಲ್ಲಿ ಆ ಒಂದು ತಾಮ್ರದ ರಿಂಗ್ಸ್ ನ ಹಾಕೊಳ್ಳೋದು, ಅದೆಲ್ಲ ಮಾಡ್ತಾರೆ. ಅದನ್ನ ಹಾಕೊಂಡಾಗ ನೆಗೆಟಿವ್ ಎನರ್ಜೀಸು ಹತ್ರ ಬರಲ್ಲ ಅಂತಾರೆ. ಆಕ್ಚುಲಿ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದೇ ಮತ್ತೆ ಬಿಲೀಫ್ ಬರಲ್ಲ ಅಂತ ನೀನು ಇದ್ದಾಗ ನಿನಗೊಂದು ಸಪೋರ್ಟಿವ್ ಒಂದು ಡಾಕ್ಯುಮೆಂಟ್ ಬೇಕಲ್ಲ, ಇವೆಲ್ಲ ಸಪೋರ್ಟ್ ಡಾಕ್ಯುಮೆಂಟ್ಸ್ ಇವೆಲ್ಲ. ಸೊ ನನಗೆಲ್ಲ ಇದೆ, ಯಾವನು ಬರಲ್ಲ ನನ್ನ ಹತ್ರ, ಅದು ಬರಲ್ಲ. ನಿನಗೆ ಇವಿಲ್ದಂಗೆನೆ ನೀನು ಸ್ಟ್ರಾಂಗ್ ಇದೆಯಾ, ಯು ಕ್ಯಾನ್. ಅವು ಇಟ್ಕೊಂಡು ಅದರ ಆಧಾರದ ಮೇಲೆ ನೀನು ಬಿಲೀಫ್ನ ಡೆವಲಪ್ ಮಾಡ್ಕೊತೀಯ ಅಂದರೆ ಓಕೆ, ಮಾಡ್ಕೊ, ನೀವು ಸ್ಟ್ರಾಂಗ್ ಇರ್ತಾ ನೀವು. ಒಂದಿನ 2 ದಿನ ಅದೇನೋ ಹುಚ್ಚೋಯ್ತು ಅಂತ ಅಂದ್ಕೋ, ಏನು ಮಾಡ್ತೀಯ? ಮತ್ತೆ ಅಗೇನ್ ಡೌನ್ಲೋಡ್ ಮಾಡ್ಕೊಂಬಿಟ್ಟಿದ್ದೆ ನಾವು, ಅನ್ಕಾನ್ಷಿಯಸ್ಲಿ ಡೌನ್ಲೋಡ್ ಮಾಡ್ಕೊಂಬಿಟ್ಟಿದ್ದೆ ನಾನು. ಅದಕ್ಕಾಗಿ ಯಾವುದನ್ನು ಸಪೋರ್ಟ್ ಮಾಡ್ಕೊಳಕ್ಕೆ ಹೋಗಬೇಡ, ಯಾವುದ್ರ ಮೇಲೆ ನಂಬಿಕೆ ಇಟ್ಕೊಳಕ್ಕೆ ಹೋಗಬೇಡ. ಯಾಕಂದರೆ ನೀನು 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 ಸನಾತನ, ನೀನು ನಿನಗೆ ಯಾವುದೇ ಒಂದು ಇದಿಲ್ಲ. ನೀನು ದೇವರಲ್ಲಿ ಏನಿದೆ ನಿನ್ನಲ್ಲೂ ಅದೇ ಅಂಶ ಇರೋದು. ಆದ್ದರಿಂದ ನೀನು ಅದನ್ನು ಡೆವಲಪ್ ಮಾಡ್ಕೊ, ನಿನ್ನ ಒಳಗಡೆ ನಿನ್ನ ಅಂತರಂಗದಲ್ಲಿ ಅದನ್ನು ಡೆವಲಪ್ ಮಾಡ್ಕೊ. ಅದನ್ನು ಡೆವಲಪ್ ಮಾಡ್ಕೊಳ್ಳೋಕ್ಕೆ ನಿನಗೆ ಬೇಕಾಗಿರ್ತಕ್ಕಂಥ ಮುಖ್ಯ ಸಾಧನೆ ಏನಪ್ಪ ಅಂದರೆ ಮೆಡಿಟೇಷನ್, ಧ್ಯಾನ. ಸೊ ಈ ಧ್ಯಾನದಿಂದ ನಿನ್ನ ಅಂತರಂಗದಲ್ಲಿರ್ತಕ್ಕಂಥ ಎನರ್ಜಿ ಡೆವಲಪ್ ಆಗುತ್ತೆ, ನಿನ್ನ ಅಂತರ್ಶಕ್ತಿ ಡೆವಲಪ್ ಆಗುತ್ತೆ, ನೀನು ಏನು ಅಂತ ತಿಳಿಯುತ್ತೆ ನಿನಗೆ. ಅರ್ಥ ಆಯ್ತಾ? ನಿನ್ನನ್ನು ನೀನು ಗುರುತಿಸೋಕ್ಕೆ ಸ್ಟಾರ್ಟ್ ಮಾಡ್ತೀಯ. ಆಗ ಬಾಹ್ಯವಾಗಿರ್ತಕ್ಕಂಥ ಎಲ್ಲ ಒಂದು ಶಕ್ತಿಗಳು ನಿನ್ನ ಮುಂದೆ ಕೇವಲ ಆಗೋಗ್ಬಿಡ್ತವೆ. ಯಾಕಂದ್ರೆ ನೀನು ವಾಮನ ರೀತಿ ಬೆಳೆದು ಬಿಡ್ತೀಯ ನೀನು. ಹೌದು. ಸೊ ಆ ರೀತಿ ನಿನ್ನನ್ನು ನೀನು ಡೆವಲಪ್ ಮಾಡ್ಕೋಬೇಕೇ ಹೊರತು ಯಾವುದೋ ತಾಯ್ತ ಕಟ್ಕೊಂಡೆ, ಯಾವುದೋ ಅಂತರ ಕಟ್ಕೊಂಡೆ, ಇನ್ನೊಂದೇನು ಖರೀದಾರ ಕಟ್ಕೊಂಡೆ ನೀನು ಡಿಪೆಂಡ್ ಆಗ್ತಾ ಇದೆಯಾ. ಡೋಂಟ್ ಡಿಪೆಂಡಿಂಗ್ ಆನ್ ಪರ್ಟಿಕ್ಯುಲರ್ ಆ ಥರ ಒಂದು ಥಿಂಗ್ಸ್ ಮೇಲೆ ಡಿಪೆಂಡ್ ಆಗಿ ಹೋಗ್ಬೇಡ. ನಿನ್ನನ್ನು ನೀನು ಗುರುತಿಸೋದು ಕಲ್ತ್ಕೊಂಡು ನಿನ್ನ ಮೇಲೆ ನೀನು ಡಿಪೆಂಡ್ ಆಗೋದನ್ನು ಕಲಿಬೇಕು ಅಂತಂದರೆ ಇರೋದು ಒಂದೇ ಒಂದು ಧ್ಯಾನ, ನಾಟ್ ಮೆಡಿಟೇಷನ್. ಮೆಡಿಟೇಷನ್ ಈಸ್ ಡಿಫ್ರೆಂಟ್, ಧ್ಯಾನ ಈಸ್ ಡಿಫ್ರೆಂಟ್. ಏಕಾಗ್ರತೆ ಬರೋದಕ್ಕೋಸ್ಕರ ಮೆಡಿಟೇಷನ್ ಮಾಡ್ತಾರೆ. ಧ್ಯಾನ ಈಸ್ ನಾಟ್ ಎ ಮೆಡಿಟೇಷನ್. ಅದಕ್ಕೆ ಧ್ಯಾನಕ್ಕೆ ಇಂಗ್ಲೀಷ್ ವರ್ಡ್ ಇಲ್ಲ. ಓಕೆ, ಸೊ ಇಂಗ್ಲೀಷ್ ಅವ್ರಿಗೆ ಬೇರೆ ವರ್ಡ್ ಸಿಗಲಿಲ್ಲ, ಆದ ಕಾರಣ ಮೆಡಿಟೇಷನ್ ಅಂತ ಕರೆದು. ಸೊ ಅದು ಮೆಡಿಸನ್, ಅದು ಮೆಡಿಸ್ ಅಂತ ಒಂದು ಶಬ್ದದಿಂದ ಬಂದಿರತಕ್ಕಂಥದ್ದು, ಲ್ಯಾಟಿನ್ ವರ್ಡ್ ಮೆಡಿಸ್ ಅಂತ ಕರೀತಾರೆ. ಮೆಡಿಸ್ ಅಂದರೆ ಔಷಧ. ಆ ಒಂದು ಇದೊಂದು ಯಾಕಂದರೆ ಈ ದೇಹಕ್ಕೆ ಒಂದು ಮೆಡಿಟೇಷನ್ ಅಂತ ಒಂದು ಮೆಡಿಸಿನ್ ಕೊಟ್ಟಂಗೆ ಅಂತ ಅವರು ಅಂದ್ಕೊಂಡ್ರು ಫಾರಿನರ್ಸು. ಕಂಟ್ರೋಲ್ ಅದೊಂದು ನಿನ್ನ ಮೈಂಡ್ನ ಕಂಟ್ರೋಲ್, ನಿನ್ನ ಮೈಂಡ್ನ ಒಂದು ಏಕಾಗ್ರತೆ ಇಟ್ಟುಕೊಂಡ್ರೆ ನಿನಗೊಂದು ಒಂದು ಮೆಡಿಸನ್ ಕೊಟ್ಟಂಗೆ ನಿನ್ನ ಬಾಡಿಗೆ ಅಂತ ಅಂದ್ಕೊಂಡ್ರೆ. ಆದ ಕಾರಣ ಅದನ್ನು ಮೆಡಿಸನ್ನಿಂದ ಮೆಡಿಟೇಷನ್ ಆಯ್ತು ಅದು. ಬಟ್ ಧ್ಯಾನ ಅದಲ್ಲಲ್ಲ. ಹೌದು. ಧ್ಯಾನ ನನ್ನನ್ನು ನಾನು ತಿಳ್ಕೊಳ್ಳೋದಕ್ಕೆ ಧ್ಯಾನ. ನನಗೆ ಯಾವುದು ಮೆಡಿಸಿನ್ಸ್ ಬೇಕಾಗಿಲ್ಲ, ಇನ್ನೊಂದಿಲ್ಲ, ಏನೂ ಇಲ್ಲ. ನನ್ನನ್ನು ನಾನು ತಿಳ್ಕೊ, ಯಾಕೆಂದ್ರೆ ನಾನು ಈಗ ಕಳೆದೋಗಿದ್ದೀನಿ. ನಾನು ಪ್ರಾಪಂಚಿಕ ವಿಷಯಗಳಲ್ಲಿ ನಾನು ಕಳೆದೋಗ್ಬಿಟ್ಟಿದ್ದೀನಿ. ನಾನು 24 hours ಅದೇ ಇರುತ್ತೆ ನನಗೆ, ಪ್ರಾಪಂಚಿಕ ವಿಷಯಗಳೇ. ಸೊ ನನ್ನನ್ನು ನಾನು ಮರಳಿ ಹುಡುಕೋ ಪ್ರಯತ್ನ ಮಾಡ್ಬೇಕು. ನಾನು ಎಲ್ಲಿದ್ದೀನಿ, ನಾನು ಏನಾಗಿದ್ದೀನಿ ಇವಾಗ? ಕಂಪ್ಲೀಟಾಗಿ ಮೈಂಡ್ ಆಗಿದ್ದೀನಿ, ನಾನು ಮನಸ್ಸಾಗಿದ್ದೀನಿ. ಇವಾಗ ಮೈಂಡ್ ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ. ನಾನು ಮೈಂಡ್ ಅಂತಲೇ ಆಲೋಚನೆ ಮಾಡ್ತೇನೆ. ಯಾವಾಗ ಮೈಂಡ್ ಆಲೋಚನೆ ಮಾಡಿದಾಗ ಏನಾಗುತ್ತೆ, ಪರ್ಟಿಕ್ಯುಲರ್ ಬಾಡಿಗೆ ನಾನು ಸೀಮಿತ ಆಗ್ತೀನಿ. ನಾನು ಇಷ್ಟೇ ನಾನು ಅಂತ ಸೀಮಿತ ಆಗಿದ್ದೀನಿ. ನಾನು ಈ ಬಾಡಿಯಿಂದ ನಾನು ಬೆಳಿಬೇಕು. ನಾನು ಎಲ್ಲ ಕಡೆ ವ್ಯಾಪಿಸಿದ್ದೀನಿ ಅಂತ ತಿಳ್ಕೊಬೇಕು. ನಾನು ತಿಳ್ಕೊಳ್ಳೋದಕ್ಕೆ ನನ್ನ ಹತ್ರ ಏನಿದೆ? ಸಾಧನ, ಧ್ಯಾನ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಧ್ಯಾನವೇ ನನ್ನ ಅಂತರಂಗ ಶೋಧನೆಗೆ ಮಾರ್ಗ, ಧ್ಯಾನವೇ ನನ್ನ ಅಂತರಂಗದ ಸಾಧನೆಗೆ ಮಾರ್ಗ, ಧ್ಯಾನವೇ ನನ್ನ ಅರಿವಿನ ಮಾರ್ಗ. ಧ್ಯಾನದಿಂದ ಎಲ್ಲವೂ ಸಾಧ್ಯ. ಸೊ ಯಾವ ಧ್ಯಾನ ಮಾಡಬೇಕು ಅನ್ನೋದು ನಿನಗೆ ಬಿಟ್ಟಿತ್ತು. ಏನು ಆನಾಪಾನ ಸತಿ ಧ್ಯಾನ ಮಾಡಬೇಕಾ, ಅಥವಾ 112 ವಿಧದಲ್ಲಿ ನಿನಗೆ ಯಾವುದು ಶೂಟ್ ಆಗುತ್ತೆ? ಸೊ ಅದನ್ನು ನೀನು ಸ್ವತಃ ಅದನ್ನು ನೀನು ಪರಿಶೋಧನೆ ಮಾಡಬೇಕು. ನೀನು ನನ್ನ ಫಾಲೋ ಮಾಡಿದ್ರೆ ಏನಾಗುತ್ತೆ, ನನಗೆ ಏನಾಯಿತು ನಿನಗೆ ಅದೇ ಆಗುತ್ತೆ. ಅದಲ್ಲ, ನನ್ನ ಅನುಭವಕ್ಕೆ ಯಾವುದು ಸೂಟ್ ಆಗುತ್ತೋ. ಯು ಆರ್ ಕಂಪ್ಲೀಟ್ಲಿ ಇಂಡಿವಿಜುವಲ್, ಯು ಆರ್ ಕಂಪ್ಲೀಟ್ಲಿ ಯೂನಿಕ್. ಆದ್ದರಿಂದ ಎಕ್ಸ್ಪೀರಿಯನ್ಸ್ನ ತೊಗೋಬೇಕು, ಸ್ವಂತ ಪ್ರಯೋಗ ನೀನು ಮಾಡ್ಕೋಬೇಕು. ಇನ್ನೊಬ್ಬರನ್ನ ಫಾಲೋ ಮಾಡೋಕ್ಕೆ ಹೋಗ್ಬಾರ್ದು. ನನಗೆ ಯಾರು ಇನ್ನೊಬ್ಬರನ್ನ ಫಾಲೋ ಮಾಡಿ ಇದೇ ಆಗುತ್ತಿಲ್ಲ. ಈಚ್ ಆ್ಯಂಡ್ ಎವ್ರಿ ಹ್ಯೂಮನ್ ಇಸ್ ಎ ಡಿಫರೆಂಟ್. ಆದ್ದರಿಂದ ಆ ರೀತಿಯಾಗಿ ನನ್ನಲ್ಲಿ ಆ ಒಂದು ಶೋಧನೆ ಸ್ಟಾರ್ಟ್ ಆದಾಗ ಒಂದು ಸಾಧನೆ ಬರುತ್ತೆ. ಅದು ಧ್ಯಾನದಿಂದ ಪರಿಪೂರ್ಣವಾಗಿ ಬರುತ್ತೆ. ಥ್ಯಾಂಕ್ ಯು ಸರ್. ಸೊ ಈ ಒಂದು ಮಾಟ ಮಂತ್ರ ಯಂತ್ರ ಅನ್ನೋದ್ರ ಬಗ್ಗೆ ಎಷ್ಟೊಂದು ಕನ್ಫ್ಯೂಷನ್ ಜನಗಳಲ್ಲೂ ಕೂಡ ಇವತ್ತಿನ ದಿವಸ ಇದೆ. ಸೊ ಅದರಿಂದನೇ ಭಯ ಪಟ್ಬಿಟ್ಟು
ಅವ್ರ ಲೈಫ್ನೇ ಕೆಲವೊಂದು ಟೈಮು ಅಲ್ಲ, ಎಷ್ಟೋ ಜನ ಸತ್ತೋಗಿದ್ದಾರೆ, ಸತ್ತೋಗಿದ್ದಾರೆ. ಅದ್ರ ಜೊತೆಗೆ ಭಯದಲ್ಲಿ ಇವತ್ತಿನ ಜೀವನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾಕಂದ್ರೆ ಅವ್ರ ಬಗ್ಗೆ ಅವ್ರಿಗೆ ಗುರುತಿಸಿಲ್ಲ, ಅವ್ರನ್ನ ಪೂರ್ತಿ ಕಡಿಮೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವನು ಯಾವನು ಮಂತ್ರಗಾರ, ಅವನು ದೊಡ್ಡ ಗ್ರೇಟ್, ನಾನು ಏನಿಲ್ಲ. ನಾನು ಇವರಲ್ಲೂ ಕೂಡ ಆ ಒಂದು ಇವರಲ್ಲೂ ಅಲ್ಲ, ಎಲ್ಲರಲ್ಲೂ ಇರುವುದು ಒಂದೇ. ಹಾ. ಎಲ್ಲರಲ್ಲೂ ಇರುವುದು ಒಂದೇ ಆಗಿರೋದ್ರಿಂದ ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ ಇಲ್ಲ. ನಾನು ನನ್ನ ಮನಸ್ಸಲ್ಲಿಗೆ ಅದು ಹೇಳಿದ್ನಲ್ಲ, ಡೌನ್ಲೋಡ್, ನನ್ನ ಮನಸ್ಸಿಗೆ ನನ್ನ ಸಾಫ್ಟ್ವೇರ್ನ ನಾನು ಕಡಿಮೆ, ಅವನು ಹೆಚ್ಚು, ಈ ಥರ ಡೌನ್ಲೋಡ್ ಮಾಡ್ತಿದ್ದೀನಿ. ಅದಿಲ್ಲ ಅದು. ಹಾಗಾಗಿ ನಾನು ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಕರಿತಾ. ಸೊ ಇದ್ರ ಬಗ್ಗೆನೂ ಕೂಡ ಎಪಿಸೋಡ್ ಮಾಡಿದ್ದೀವಿ, ಅದನ್ನ ಬೇಕಿದ್ದವರು ರೆಫರ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಲೈಫಲ್ಲಿ ತುಂಬ ಸಿಂಪಲ್ ಆಗಿ ನಾವು ಯಾವ ಥರ ಇರ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಹೇಳಿದ್ದೀರಾ. ಸೊ ಹಾಗಾಗಿ ಒಂದು ಎಪಿಸೋಡ್ ಎಲ್ಲರಿಗೂ ಸಮಂಜಸ ಮತ್ತು ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಇಲ್ಲಿಗೆ ಎಂಡ್ ಮಾಡಿ. ಥ್ಯಾಂಕ್ ಯು.